ನಮಸ್ಕಾರ ಸ್ನೇಹಿತರೆ, ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ನಾವು ಈ ಗೂಗಲ್ ಮೀಟ್ ಮುಖಾಂತರ ಕಳೆದ 3ನೇ ವಾರ ನಾವು ಸೇರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ನೈಸರ್ಗಿಕ ಕೃಷಿ ಹೇಗೆ, ನಾವು ನೈಸರ್ಗಿಕ ಕೃಷಿಯನ್ನ ಹೇಗೆ ಅಳವಡಿಸ್ಕೊಳ್ಳೋಕೆ ಪ್ರಿಪೇರ್ ಮಾಡ್ಕೊತೀವಿ, ತಯಾರಾಗ್ತೀವಿ, ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳ ಬಗ್ಗೆ ನಮಗೆ ಯಾವ ರೀತಿ ನಾಲೆಡ್ಜ್ ಇರಬೇಕು ಅದನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ವಿ. ಕಳೆದ 2 ಬುಧವಾರದಲ್ಲಿ ನಾವು ನೈಸರ್ಗಿಕ ಕೃಷಿಯ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಂಡು ಮುಂದುವರಿತಾ ಇದ್ದೀವಿ. ಕೆಲವು ವಿಷಯಗಳು ಮತ್ತೆ ಬರುತ್ತೆ, ನಾವು ಇದನ್ನ ಮುಂದೆ ಮಾತಾಡ್ತಾ ಹೋದಾಗೆಲ್ಲವ. ಉದಾಹರಣೆಗೆ ಮಣ್ಣಿನ ಬಗ್ಗೆ ಮತ್ತೆ ಮಾತಾಡ್ತೀವಿ, ಸೂಕ್ಷ್ಮಜೀವಿಗಳ ಬಗ್ಗೆ ಮಾತಾಡ್ತೀವಿ, ಗಿಡ ಮರಗಳಿಗೂ ಸೂಕ್ಷ್ಮಜೀವಿಗಳಿಗಿರತಕ್ಕಂಥ ಸಂಬಂಧಗಳ ಬಗ್ಗೆ ನಾವು ಪದೇ ಮಾತಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ಇದು ಬಹಳ ಮುಖ್ಯವಾಗತ್ತೆ. ಒಂದು, ನಮಗೆ ಇದ್ರದ್ದು ಕ್ಲಾರಿಟಿ ಬೇಕಾಗತ್ತೆ. ಮಣ್ಣು, ಗಿಡ ಮರಗಳು ಮತ್ತು ಮಣ್ಣಿನ ಸೂಕ್ಷ್ಮಜೀವಿಗಳು, ಇವುಗಳ ಮೂರರ ನಡುವೆ ಇರತಕ್ಕಂಥ ಸಂಬಂಧವನ್ನ ನಾವು ಪದೇ ಜ್ಞಾಪಿಸ್ಕೋತಾ ಇರ್ತೀವಿ. ನೈಸರ್ಗಿಕ ಕೃಷಿಯಲ್ಲಿ ಈ ಮೂರು ಅತಿ ಮುಖ್ಯವಾದಂತಹ ಅಂಶಗಳು ಅಂತ ನಾವು ನೆನ್ಪಿಟ್ಕೊಳ್ಳೋಣ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವಿ ಆರ್ ಇನ್ ದಿಸ್ ವೆಡ್ನೆಸ್ಡೇ weekly webcast. We are trying to understand the basics of natural farming, how we prepare ourselves in executing our natural farming principles. There are certain basics. We try to understand the basics of natural farming in this Wednesday 8:30 webcasting. There are a couple of terms we keep interchanging, we keep discussing. For example, we discuss more about soil, the plants and trees, and the microbes. The soil, the plants, and the microbes are interconnected. So more we learn about them, so it is better for us. And we see these three aspects keep repeating as we start exploring more in getting clarity in managing our farming practices using principles of natural farming. ಮಿತ್ರರೇ, ನಾವು ಸ್ವಾಭಾವಿಕ ಸಂಪನ್ಮೂಲಗಳು ಅದರ ಬಗ್ಗೆ ಮಾತಾಡ್ತಾ ಇದ್ವಿ ಕಳೆದ ವಾರದಲ್ಲಿ. ಅವಾಗ ನಾವು ನಿರ್ದಿಷ್ಟವಾಗಿ ಗುರುತಿಸಿದ್ದು ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣು, ಮಳೆಯ ನೀರು ಮತ್ತು ಗಿಡ ಮರಗಳು. ಇದನ್ನು ನಾವು ಪ್ರಾಕೃತಿಕ ಸಂಪನ್ಮೂಲಗಳು ಅಂತ ಕರೆದ್ವಿ. ಸೊ ಆ ಮೂರು ಪ್ರಾಕೃತಿಕ ಸಂಪನ್ಮೂಲಗಳನ್ನ ನಾವು ಹೇಗೆ ನಮ್ಮ ಕೃಷಿ ಭೂಮಿಯಲ್ಲಿ ನೋಡ್ತೀವಿ, ಅದನ್ನ ಹೇಗೆ ರೀತಿ ನಾವು ಅದನ್ನ ಮಾಡಿಫೈ ಮಾಡ್ಕೊಳ್ತೀವಿ ನ್ಯಾಚುರಲ್ ಫಾರ್ಮಿಂಗಿಗೋಸ್ಕರ, ನೈಸರ್ಗಿಕ ಕೃಷಿಗೋಸ್ಕರ ಅನ್ನೋದನ್ನ ಇವತ್ತು ಮುಂದುವರ್ಸ್ಕೊಂಡು ಹೋಗೋಣ. ಇವತ್ತಿನ ಒಂದು ವೆಬ್ಕಾಸ್ಟ್ ನಲ್ಲಿ ಮುಖ್ಯವಾಗಿ ನಾವು ಬದುಗಳ ಮೇಲೆ ಬರತಕ್ಕಂತಹ ಗಿಡ ಮರಗಳು ಮತ್ತು ಸೂಕ್ಷ್ಮ ಜೀವಿಗಳು, ಗಿಡ ಮರಗಳನ್ನು ಆಶ್ರಯಿಸ್ತಕ್ಕಂತಹ ಸೂಕ್ಷ್ಮ ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಆಶ್ರಯಿಸ್ತಕ್ಕಂಥ ಗಿಡ ಮರಗಳು, ನಾವು ಅದನ್ನ ಪಿರಮಿಡಲ್ ಸಮೇತ ನೋಡಿದ್ವಿ ಹೋದ ವಾರದ ಇದರಲ್ಲಿ, ಹೇಗೆ ಒಂದಕ್ಕೊಂದು ಪರಸ್ಪರ ಅವಲಂಬನೆಯಿಂದ ಹೊಂದಿರುತ್ತವೆ ಅನ್ನೋದನ್ನ. ಆ ಮೂರನ್ನು ನಾವು ಈಗ ಜೊತೆಯಲ್ಲೇ ನೋಡ್ತಾ ಹೋಗೋಣ. ನಮ್ಮ ಕೃಷಿ ಭೂಮಿಯಲ್ಲಿರ್ತಕ್ಕಂತಹ ಬದುಗಳ ಮೇಲೆ ಬೆಳತಕ್ಕಂಥ ಮರಗಿಡಗಳು ಮತ್ತು ಅವುಗಳನ್ನು ಆಶ್ರಯಿಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು, ಇವು ಮೂರನ್ನು ಒಂದೊಂದು ಕೊಂಡಿ ರೂಪದಲ್ಲಿ ನೋಡ್ಕೊಂಡು ಕೊಂಡಿಗಳನ್ನ ಸೇರಿಸ್ತಾ ಹೋದಾಗ ಒಂದು ಜೀವ ವೈವಿಧ್ಯತೆಯೇ ನಮ್ಮ ತೋಟದಲ್ಲಿ ಸೃಷ್ಟಿಯಾಗೋದನ್ನ ನಾವು ಗಮನಿಸಬಹುದು. ಅದನ್ನ ಇವತ್ತಿನ ಪ್ರೆಸೆಂಟೇಷನ್ ನಲ್ಲಿ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಫ್ರೆಂಡ್ಸ್, ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಫ್ಯೂ ಥಿಂಗ್ಸ್ ಇನ್ ದ ಪ್ರೀವಿಯಸ್ ವೆಬ್ಕಾಸ್ಟ್ ಆಲ್ಸೋ. Today we have taken three basic elements of natural farming. One is the bunds. Already we discussed what is bunds, where to create bunds, when we need to create bunds, and how we need to create bunds in our first Wednesday module. We create bunds against the slope. If the slope is north-south, our bunds will be on east-west. The next one is the plants or the trees which we grow. This time the trees means we are focusing on the possible plants or trees which we can grow on our bunds. So the plants and trees which will be grown on the bunds, that is our focus today.
Next, the soil microbes. We also discussed soil microbes in details in the last week as well. We discussed the microbial diversity, density, and microbiome, we call it as, and how the plants and microbes will interrelate each other in that pyramid. We also discussed a pyramid where the bottom of the pyramid was our soil microbes and the next layer was our plants or trees. So how do they interact? How do they depend each other? And that symbiotic relationship between the plants and the microbes, that also I have discussed on the last Wednesday. Now what we do, we take these three elements together and look at from another perception called biodiversity. So when you look at the bunds, the plants and trees on the bunds, and the microbes which will be on the bunds or on the root zone of the plants and trees which are grown on the bunds. Our focus is on bunds and the trees on the bunds, and the microbes which will be associated with this. And that forms what is called a biodiversity. So we look at how this biodiversity will help in natural farming by creating bunds, by growing plants and trees over the bunds, and also by adding, by ensure that this will ensuring the microbial activity on the bunds itself and create biodiversity. So these are the things we look at, in today's webcasting. First, the bunds. So we already discussed what are the bunds, how do we create bunds. Friends, the other day we discussed about our landscaping, the live fencing, the peripheral road, the perpendicular road to the peripheral roads, and the bunds against the slopes, and our irrigation system, pipeline system, which goes on these bunds. But in those aspects, we have restricted the vision of bunds to minimum. Matlab, we just wanted to manage our irrigation system line or just to create a rainwater harvesting structure. But today we are looking at the bunds in another dimension, that can we create bunds of larger area, larger width, all along the length of our farm, and can we plant some trees, can we grow some plants and trees on these bunds to create biodiversity. So that is one more thread today we are going to explore in detail. ಮಿತ್ರರೇ, ಬದುಗಳ ಬಗ್ಗೆ ನಾವು ಮಾತಾಡಿದ್ವಿ, ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕೋಬೇಕು ಅಂತಲೂ ಹೇಳಿದ್ವಿ. ಆದರೆ ಇವತ್ತು ಬದುವಿನ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ನಾವು ಬದುಗಳನ್ನ ನಮ್ಮ ಕೃಷಿ ಭೂಮಿಯಲ್ಲಿ ಜೋಡಿಸ್ಕೊಂಡಾಗ ನಾವು ಮಳೆ ನೀರು ಕೊಯ್ಲಿಕ್ಕೆ ಮಾತ್ರ ಬದುಗಳನ್ನು ಹಾಕೋತಿದ್ವಾ ಅಥವಾ ಇನ್ನು ಬೇರೆ ಏನಾದರೂ ಉಪಯೋಗಗಳು ಆ ಬದುಗಳಿಂದ ಬರುತ್ತಾ ಅನ್ನೋದನ್ನ ನೋಡ್ಲಿಕ್ಕೆ ನಾವೀಗ ಬದುಗಳ ಬಗ್ಗೆ ಸ್ವಲ್ಪ ವಿವರಣೆ ಪಡ್ಕೊಳ್ಳೋಣ. ಬದುಗಳು ಅಂದ ತಕ್ಷಣ ನಮಗೆ ನಿರ್ದಿಷ್ಟವಾದ ಅಗಲ ಎಷ್ಟಿರಬೇಕು ಅನ್ನೋದು ಒಂದು ಮೂಲಭೂತ ಪ್ರಶ್ನೆ ಕಾಣುತ್ತೆ. ನಾವು ಮಳೆ ನೀರು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ನಮ್ಮ ನೀರಾವರಿ ಜಾಲವನ್ನು ಹಾಕೊಳ್ಳೋಕ್ಕಾಗ್ಲಿ ಬದುಗಳನ್ನು ಮಾಡ್ಕೊಂಡಾಗ ಅದರ ಅಗಲ ನಮಗೆ ಅಷ್ಟು ಮುಖ್ಯವಾಗಲ್ಲ. ಆದ್ರೆ ಇವತ್ತಿನ ಒಂದು ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಬದುಗಳಲ್ಲಿ ಮರಗಿಡಗಳನ್ನ ಬೆಳೆಸಿ ಅಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಆಶ್ರಯ ಕೊಟ್ಟು ಒಂದು ಜೀವ ವೈವಿಧ್ಯತೆಯನ್ನ ನಮ್ಮ ಕೃಷಿ ಭೂಮಿನಲ್ಲಿ ಸೃಷ್ಟಿ ಮಾಡ್ಕೊಳಕ್ ನಾವು ಹೊರಟಾಗ ಬದುಗಳ ಒಂದು ವಿಸ್ತೀರ್ಣ ಅಥವಾ ಬದುಗಳ ಒಂದು ಅಗಲ ಮುಖ್ಯವಾಗಿ ಬೇರೆ ಆಗುತ್ತಾ ಹೋಗುತ್ತೆ. ಇವತ್ತು ನಾವು ಅದನ್ನ ನೋಡ್ತಾ ಹೋಗೋಣ. ನಮ್ಮ ಕೃಷಿ ಭೂಮಿಯಲ್ಲಿ ಅಗಲವಾದ ಬದುಗಳು ಮತ್ತು ನಮ್ಮ ಕೃಷಿ ಭೂಮಿಯ ಉದ್ದಕ್ಕೂ ನಾವು ನಿರ್ಮಿಸಿಕೊಂಡು ಅಲ್ಲಿ ನಾವು ಗಿಡ ಮರಗಳನ್ನ ಬೆಳೆಸಿದಾಗ, ಸೂಕ್ಷ್ಮ ಜೀವಿಗಳಿಗೆ ಆಶ್ರಯವನ್ನು ಕೊಟ್ಟಾಗ ಯಾವ ರೀತಿ ಜೀವ ವೈವಿಧ್ಯತೆ ನಮ್ಮ ನೈಸರ್ಗಿಕ ಕೃಷಿ ಭೂಮಿಯಲ್ಲಿ ಸೃಷ್ಟಿಯಾಗುತ್ತೆ, ಅದರ ಫಲ ನಮ್ಮ ನೈಸರ್ಗಿಕ ಕೃಷಿಕರಿಗೆ ಹೇಗೆ ಸಿಗುತ್ತೆ ಅನ್ನೋದನ್ನ ಸ್ವಲ್ಪ ವಿವರವಾಗಿ ತಗೊಂಡು ಹೋಗೋಣ. ಸೊ ಬದು ಅಂದ ತಕ್ಷಣ ಇವತ್ತಿಂದು ಬಯೋಡೈವರ್ಸಿಟಿಗೆ ಅಂದ್ರೆ ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಬದುಗಳ ರಚನೆ, ಅದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳೋಣ. ಆಮೇಲೆ ಗಿಡ ಮರಗಳು ಎರಡನೇ ಪಾರ್ಟಲ್ಲಿ ಮಾತಾಡ್ತೀವಿ. ಗಿಡ ಮರಗಳನ್ನಲ್ಲೂ ಅದನ್ನೇ ನಾವು ಗಮನಿಸ್ತಾ ಹೋಗೋಣ. ಬದುವಿನಲ್ಲಿ ಬರ್ತಕ್ಕಂಥ ಗಿಡ ಮರಗಳು, ಯಾವ ರೀತಿ ನಾವು ಬದುವಿನಲ್ಲಿ ಗಿಡ ಮರಗಳನ್ನ ಜೋಡಿಸ್ತೀವಿ, ಈ ಗಿಡ ಮರಗಳನ್ನ ನಾವು ವ್ಯವಸ್ಥಿತವಾಗಿ ನಮ್ಮ ಬದುಗಳಿನಲ್ಲಿ ಅಗಲ ವಿಶಾಲವಾದ ಬದುವಿನಲ್ಲಿ ಜೋಡಿಸಿದಾಗ ಏನು ನಮಗೆ ಅದರದ್ದು ಒಂದು ಸಾಧ್ಯತೆಗಳು ತೆರೆದುಕೊಳ್ಳುತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. The trees and the plants on the bunds also create some kind of a differentiation, will deliver certain value system to the principles of to the process of natural farming. We will discuss trees and plants on the bunds with respect to biodiversity. Third part, friends, is the soil microbes. So we know the role of microbes now.
Microbes plays a very important role in managing the ecosystem, in helping the plants to absorb the nutrition. In turn, obviously, plants provide food for microbes. So as a natural farmer, we look at this microbial activity has to be at optimum. But now our focus is on soil microbes in the bunds, or the effect of creating larger bunds and growing vegetation there, the plants and trees there, and how the microbes will see this, how the microbes will take the benefit of growing plant and trees on the larger bunds, on the wider bunds, how the microbes will get the benefit of that. So that from that perception, we discuss the microbes with respect to bunds and the trees on the bunds. So these are the three major forks. We'll be discussing it: the bunds, the plants and trees over the bunds, and the microbes, which depends on these plants and trees on the bunds. So let us look at one by one in detail. ಮಿತ್ರರೇ, ಮುಂದಿನ ಸ್ಲೈಡ್ ನಲ್ಲಿ ನಾವು ಇವಾಗ ಒಂದೊಂದ ವಿವರವಾಗಿ ತಿಳ್ಕೊತಾ ಹೋಗೋಣ. ಸೊ ಮೊದಲನೇದು ಕೃಷಿ ಭೂಮಿಯಲ್ಲಿ ಬದುಗಳು. ಆಲ್ರೆಡಿ ನಾನು ಕಳೆದ 2 ವಾರದಲ್ಲಿ ಹೇಳಿದ್ದೀನಿ. ಒಂದು, ಇಳಿಜಾರಿಗೆ ಅಡ್ಡಲಾಗಿ ಮಳೆ ನೀರು ಕೊಯ್ಲಿಗೋಸ್ಕರ ನಾವು ಬದುಗಳನ್ನು ನಿರ್ಮಿಸ್ಕೊಳ್ತೀವಿ. ಇದು ಮಳೆ ನೀರನ್ನ, ಓಡೋ ನೀರನ್ನ ಹಿಡಿಯುತ್ತೆ, ಹಿಡಿದ ನೀರನ್ನ ನಿಲ್ಸುತ್ತೆ, ನಿಂತ ನೀರನ್ನ ಇಂಗಿಸುತ್ತೆ. ಹಾಗಾಗಿ ನಾವು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಅದು ನಮ್ಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನೀರು ರಭಸವಾಗಿ ಹರಿದು ಹೋಗುವಾಗ ನಮ್ಮ ಮೇಲ್ಮಣ್ಣು ಕೊಚ್ಚಿ ಹೋಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಆ ಮಣ್ಣು ಕೊಚ್ಚಿ ಹೋಗೋದನ್ನ ತಡಿಲಿಕ್ಕೆ ಬದುಗಳು ನಮ್ಗೆ ಸಹಾಯ ಮಾಡುತ್ತವೆ. ಮತ್ತು ಏನಕ್ಕೆ ನಾವು ಬದುಗಳನ್ನ ಮಾಡ್ಕೊಳ್ತೀವೋ ಇದರಲ್ಲಿ ನಮ್ಮ ನೀರಾವರಿ ವ್ಯವಸ್ಥೆ, ಪೈಪ್ಲೈನ್ ಸಿಸ್ಟಮ್ನ ನಾವು ಅಳವಡಿಸ್ಕೊಂಡು ಹೋಗ್ಬೋದು. ಸೊ ಅದರಲ್ಲಿ 2 ತರದ ಬೆನಿಫಿಟ್ ನಮಗೆ ಸಿಗುತ್ತೆ. ಪೈಪ್ಲೈನ್ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೂ ಒಂದು ನಿರ್ದಿಷ್ಟವಾದ ಜಾಗವನ್ನು ನಾವು ಗುರುತಿಸ್ಕೊಂಡಂಗಾಗತ್ತೆ. ಇದು ನಮ್ಮ ಕೃಷಿಯಲ್ಲಿ ಬದುಗಳ ಒಂದು ಉಪಯೋಗ. ಹಾಗಾಗಿ ಮತ್ತು ಈ ಬದುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಂಡು ನಾವು ಅದರಲ್ಲಿ ನಮ್ಮ ಓಡಾಟಕ್ಕೆ, ನಮ್ಮ ತೋಟದಲ್ಲಿ ಓಡಾಡ್ಲಿಕ್ಕೆ, ಕೃಷಿ ಭೂಮಿಯಲ್ಲಿ ಒಳಸುರಿಗಳನ್ನ ತೆಗೆದುಕೊಂಡೋಗಿ ಗಿಡಕ್ಕೆ ಕೊಡ್ಲಿಕ್ಕೆ ಮತ್ತು ನಮ್ಮ ಫಸಲನ್ನ ಕೊಯ್ಲು ಮಾಡಿದ ಫಸಲನ್ನ ವಾಪಸ್ಸು ನಮ್ಮ ತೋಟದ ಮನೆಗೆ ಅಥವಾ ನಮ್ಮ ಕಣಕ್ಕೆ, ರಾಶಿ ಕಣಕ್ಕೆ ತರಲಿಕ್ಕೆ ಮಾರ್ಗಗಳು ಬೇಕಾಗತ್ತೆ. ಆ ರಸ್ತೆಗಳನ್ನ ಈ ಬದುಗಳು ನಿರ್ಮಾಣ ಮಾಡಿ ಕೊಡ್ತವೆ. ಅದು ಒಂದು ಮುಖ್ಯವಾದ ಒಂದು ಉಪಯೋಗ ಬದುಗಳಿಂದ ಅಂತ ಹೇಳ್ತೀವಿ. ಹಾಗಾಗಿ ಸಾಕಷ್ಟು ಅಗಲವಾದ ಬದುಗಳನ್ನ ನಾವು ನಿರ್ಮಿಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಬದುಗಳಿನಲ್ಲಿ ನಾವು ವಿವಿಧ ಪ್ರಭೇದದ ಗಿಡ ಮರಗಳನ್ನ ಬೆಳೆಯೋದ್ರಿಂದ ಅಲ್ಲಿ ಒಂದು ನಿರ್ದಿಷ್ಟವಾದ ಸಂರಕ್ಷಣಾ ವಲಯ ಸೃಷ್ಟಿಯಾಗತ್ತೆ. ಅದರಲ್ಲಿ ಗಿಡ ಮರಗಳು ಸ್ವಚ್ಛಂದವಾಗಿ ಬೆಳೆಯುತ್ತವೆ, ಯಾವುದೇ ರೀತಿ ತೊಂದರೆ ಇಲ್ದಂಗೆ ಬೆಳೀತಾ ಇರ್ತವೆ. ಅದ್ರ ಬೆನಿಫಿಟ್ ನಮಗೆ ಸಿಗುತ್ತೆ. ಬದುಗಳಲ್ಲಿ ಗಿಡ ಮರಗಳನ್ನ ಜೋಡಿಸುವಂತ ಸದಾವಕಾಶ ಮತ್ತು ಆ ಗಿಡ ಮರಗಳು ನಮ್ಮ ಕೃಷಿಯ ಮೇಲೆ ಬೀಳತಕ್ಕಂತ ಸತ್ಪರಿಣಾಮ, ಇವೆರಡನ್ನು ನಾವು ಮುಂದಿನ ಸ್ಲೈಡ್ ನಲ್ಲೂ ಗಮನಿಸೋಣ. ಅದು ಒಂದು ಬದುವಿನ ಒಂದು ಉಪಯೋಗ ಅಂತ ಹೇಳ್ಕೊಳ್ಳೋಣ. ಮತ್ತೆ ಬದುಗಳು ನಮ್ಮ ತೋಟದಲ್ಲಿ, ನಮ್ಮ ಕೃಷಿ ಭೂಮಿಯಲ್ಲಿ ಅಗಲವಾದ ಬದುಗಳು ಇಟ್ಕೊಂಡಾಗ ನಮ್ಮಲ್ಲಿ ಪಶುಪಾಲನೆ, ಪ್ರಾಣಿಗಳಿದ್ರೆ ಅವುಗಳನ್ನ ಅಲ್ಲಿ ಮೇಯಿಸ್ಲಿಕ್ಕೆ ಬಿಡ್ಬೋದು, ಅಥವಾ ಅದನ್ನ ಕಟ್ಟ ಹಾಕಿ ಅಲ್ಲೇ ನಾವು ಮೇವು ಕುಯ್ಕೊಂಬಂದು ಹಾಕ್ಬೋದು. ಇದೆಲ್ಲ ಮುಂಚೆ ಮಾಡ್ತಾ ಇದ್ರು ನಮ್ಮ ತಂದೆಯವರೆಲ್ಲ ನಮ್ಮ ತೋಟಗಳಲ್ಲಿ, ನಮ್ಮ ಕೃಷಿ ಭೂಮಿನಲ್ಲಿ. ಈಗ ಬದುಗಳು ಕಮ್ಮಿ ಆಗಿದೆ, ಪ್ರಾಣಿಗಳು ಕಮ್ಮಿ ಆಗಿದೆ. ಹಾಗಾಗಿ ಇದು ಒಂದು ಆಪ್ಷನ್ ಅಂತ ಹೇಳ್ಬೋದು. ಸೊ ಯಾರು ಪಶುಪಾಲನೆ ಮಾಡ್ತೀರಾ, ಪ್ರಾಣಿಗಳನ್ನ, ಹಸುಗಳನ್ನ ಸಾಕ್ತೀರಾ, ನಿಮ್ಮ ತೋಟ ಕರ್ಕೊಂಡು ಹೋದಾಗ ನಿಮ್ಮ ಕೃಷಿ ಭೂಮಿನಲ್ಲಿ ಅಗಲವಾದ ನಿರ್ದಿಷ್ಟವಾದ ಬದುಗಳಿದ್ರೆ ಅವು ಆರಾಮಾಗಿ ಅಲ್ಲಿ ರೆಸ್ಟ್ ಮಾಡತ್ವೆ. ನೀವು ಕೊಯ್ದು ಹಾಕಿದ ಮೇವನ್ನ ತಿನ್ಕೊಂಡು ಬರ್ತವೆ. ಅದೇ ರೀತಿ ಉಪಕಾರಿ ಸೂಕ್ಷ್ಮ ಜೀವಿಗಳಿಗೆ ಅದು ವಾಸಸ್ಥಾನ ಕೊಡುತ್ತೆ. ಬದುಗಳಲ್ಲಿ ಸೂಕ್ಷ್ಮ ಜೀವಿಗಳು, ಅದು ಇವತ್ತಿನ ವಿಷಯ ಆಕ್ಚುಲಿ. ಅದನ್ನು ನಾನು ಮತ್ತೆ ಆಮೇಲೆ ನಿಧಾನಕ್ಕೆ ತಗೊಳ್ತೀನಿ. ಫ್ರೆಂಡ್ಸ್, so today we discuss about bunds in detail. So we already covered part of bunds in the previous episodes. What is bund, how to create bunds, again it's the step we create bunds, and bunds are useful for what? For rainwater harvesting and to avoid soil erosion. All the things we have discussed in the previous thing. We also can set up and plan our irrigation system pipeline all along these bunds. So it will be easy for us to go and operate the wall system and manage the irrigation system. The bunds can also help in logistics inside the farm, that is to move the inputs to the farming and the harvest back into the farmhouse. So we need some logistics path. So bunds can be used for this kind of logistics or the pathways. And we can also create some kind of a special species of plants and trees all along these bunds. Today's discussion is about that.
the special trees and plants we grow on the bunds and that benefit which we can expect. And finally, the wider bunds can also help in helping our livestock, the animals, to be grazed. We can leave the animals for grazing only on the bunds. Thereby, they will not unnecessarily go inside the cropping zone or the cropping area. So we can, if you have any livestock, you can park them on your wider bunds. And bunds also helps in retaining microbes for a long period under adverse condition. That is a key aspect of today's discussion. That's about bunds in terms of this one. Next part, we look at the plants and trees which will grow on the bunds. ನಮ್ಮ ಬದುಗಳಿನಲ್ಲಿ ಅಗಲವಾದ ಬದು, ಈಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಸ್ನೇಹಿತರೆ, ನಮ್ಮ ಬದುಗಳು ಅಗಲವಾಗಿರ್ತವೆ. ಮುಂಚೆ ಎಲ್ಲ ನಾವು ಮೇಲಿನ ಕೆಲವು ಉಪಯೋಗಗಳಿಗೆ 1.5 ಅಡಿ ಅಗಲ 2 ಅಡಿ ಅಗಲದ ಬಂಡುಗಳು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಬಟ್ ಈ ಒಂದು ಜೀವ ವೈವಿಧ್ಯತೆಯನ್ನು ನಮ್ಮ ತೋಟದಲ್ಲಿ, ನಮ್ಮ ಕೃಷಿ ಭೂಮಿಯಲ್ಲಿ ಸೃಷ್ಟಿ ಮಾಡ್ಕೋಬೇಕು ಅಂದಾಗ ನನ್ನ ಬದುವಿನ ಅಗಲ ಕನಿಷ್ಠ 8ರಿಂದ 15 ಅಡಿ ತನಕನೂ ನಾವು ತಗೋಬೇಕಾಗತ್ತೆ. ಸೊ ಇದು ಈ ಬದುವನ್ನ, ಅಗಲವಾದ ಬದುಗಳನ್ನ ನಮ್ಮ ಕೃಷಿ ಭೂಮಿಯಲ್ಲಿ ನಿರ್ಮಿಸಿಕೊಂಡು ಅಲ್ಲಿ ಗಿಡ ಮರಗಳನ್ನ ಬೆಳೆದು ಅಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಆಶ್ರಯವನ್ನು ಕೊಟ್ಟು ಅಲ್ಲಿ ಒಂದು ಜೀವ ವೈವಿಧ್ಯತೆಯನ್ನ ಸೃಷ್ಟಿ ಮಾಡಿ ಆ ಜೀವ ವೈವಿಧ್ಯತೆಯು ನಮ್ಮ ಕೃಷಿಯ ಬೆಳೆಗಳ ಮೇಲೆ ಹೇಗೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಇವತ್ತಿನ ವೆಬಿನಾರ್ನಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ನಮ್ಮ ಬದುಗಳು ಅಗಲವಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಬದುಗಳ ಮೇಲೆ ಮರಗಳ ಜೋಡಣೆ ಅದು ಮುಖ್ಯವಾಗತ್ತೆ. ಮತ್ತು ಬದುಗಳು ಮತ್ತು ಮರಗಳ ಜೋಡಣೆಯ ನಂತರ ಅಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳ ವಾಸಸ್ಥಾನ ಮತ್ತು ಅವುಗಳ ಕಾರ್ಯಚಟುವಟಿಕೆ, ಇದನ್ನು ನಾವು ಗಮನಿಸ್ತಾ ಹೋಗೋಣ. ಅಗಲವಾದ ಬದುಗಳಿದ್ದಾಗ ನಾವು ಬದುವಿನ ಎರಡೂ ಬದಿಯಲ್ಲಿ ನಾವು ಈ ಗಿಡ ಮರಗಳನ್ನ ಜೋಡಿಸಬಹುದು. ಸಣ್ಣ ಬದು ಹಾಕಿದಾಗ ನಾವು ಒಂದೇ ಒಂದು ಲೈನ್ ಹಾಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅಗಲವಾದ ಬದುಗಳಿರುತ್ತೆ. ಉದಾಹರಣೆಗೆ 8ರಿಂದ 12 ಅಡಿ ನಮ್ಮ ಬದುಗಳು ಅಗಲವಾಗಿದ್ರೆ ಬದುವಿನ ಎರಡೂ ಸೈಡಿನಲ್ಲಿ ನಾವು ಗಿಡ ಮರಗಳನ್ನ ಜೋಡಿಸ್ತಾ ಹೋಗ್ಬೋದು. ಅಷ್ಟರ ಮಟ್ಟಿಗೆ ನಮಗೆ ಸಸ್ಯ ವೈವಿಧ್ಯತೆಯನ್ನ, ಪ್ಲಾಂಟ್ ಡೈವರ್ಸಿಟಿ ಅನ್ನ ಸೃಷ್ಟಿ ಮಾಡಕ್ ಸಾಧ್ಯ ಬದುಗಳ ಮೇಲೆ. ಅದು ಒಂದು ಇದಾಗತ್ತೆ. ಆಮೇಲೆ ಈ ನಾವು ಮರಗಿಡಗಳನ್ನ ಏನು ಆಯ್ಕೆ ಮಾಡ್ತೀವಿ ಬದುವಿನಲ್ಲಿ ಬೆಳಿಲಿಕ್ಕೆ, ಅದರಲ್ಲಿ ಕೆಲವು ಗಿಡ್ಡ ಬೆಳೆಯುವಂಥವು, ಎತ್ತರ ಬೆಳೆಯುವಂಥವು, ಅಗಲವಾದ ಕೊಂಬೆಗಳನ್ನ ಇಟ್ಕೊಂಡಿರುವಂಥವು, ಕತ್ತರಿಸಬಹುದಾದ ಕೊಂಬೆಗಳನ್ನು ಇಟ್ಕೊಂಡಿರುವಂಥವು, ಈ ರೀತಿ ಎಲ್ಲಾ ತರದ ಒಂದು ಸಂಕೀರ್ಣವಾದಂತ ಗಿಡ ಮರಗಳನ್ನ ನಾವು ಜೋಡಿಸ್ಕೊತಾ ಹೋಗ್ಬೋದು. ಅಲ್ಲೂ ಮತ್ತು ಗಿಡ ಮರಗಳಲ್ಲಿ ವೈವಿಧ್ಯತೆ ಸೃಷ್ಟಿ ಆಗುತ್ತೆ. ಅವುಗಳ ಕೊಡುಗೆನೂ ಸಹ ನಮ್ಮ ನೈಸರ್ಗಿಕ ಕೃಷಿಗೆ ಆಗ್ತಾ ಬರುತ್ತೆ. ಈ ರೀತಿ ಗಿಡ ಮರಗಳನ್ನ ನಾವು ವಿವಿಧ ಜಾತಿಯ ಗಿಡ ಮರಗಳನ್ನ ಸೇರಿಸ್ತಾ ಹೋಗೋದ್ರಿಂದ ಬದುಗಳ ಮೇಲೆ ಅವುಗಳಿಂದ ನಮಗೆ ಸಿಗ್ತಕ್ಕಂತ ಒಂದು ಸಾವಯವ ದ್ರವ್ಯಗಳು, ನಾವು ಅದನ್ನ ಕತ್ತರಿಸಿ ರೆಂಬೆ ಕೊಂಬೆಗಳನ್ನ ಕತ್ತರಿಸಿ ನಮ್ಮ ಸಾವಯವ ಗೊಬ್ಬರ ತಯಾರಿಕೆಗೆ ಉಪಯೋಗಿಸ್ಕೋಬಹುದು, ಅಥವಾ ನೇರವಾಗಿ ನಮ್ಮ ಗಿಡದ ಬುಡಕ್ಕೆ ಮುಚ್ಚಿಗೆಯಾಗಿ, ಒಣ ಮುಚ್ಚಿಗೆ ಅಥವಾ ಹಸಿ ಮುಚ್ಚಿಗೆಯಾಗಿ ಉಪಯೋಗಿಸ್ಕೋಬಹುದು. ಹಾಗಾಗಿ ಸಾಕಷ್ಟು ನಮಗೆ ಸಾವಯವ ದ್ರವ್ಯವನ್ನ ಕೊಡುತ್ತೆ ಈ ಗಿಡ ಮರಗಳು. ಮತ್ತು ಅವು ಎಲೆಗಳನ್ನು ಉದುರಿಸಿ ಒಳ್ಳೆ ಒಂದು ಫಲವತ್ತಾದ ಮಣ್ಣನ್ನು ಸೃಷ್ಟಿ ಮಾಡುತ್ತವೆ. ನಮ್ಮ ಬದುವಿನ ಉದ್ದಕ್ಕೂ ಮತ್ತು ಬದುವಿನ ಎರಡೂ ಪಕ್ಕದಲ್ಲಿ ಸಾಕಷ್ಟು ಫಲವತ್ತಾದ ಮಣ್ಣು ಸೃಷ್ಟಿ ಆಗುತ್ತೆ. ಯಾಕೆಂದ್ರೆ ಎಲೆಗಳು ಸಾಕಷ್ಟು ಉದುರುತ್ತವೆ ನಮ್ಮ ಈ ಬದುಗಳ ಮೇಲಿರ್ತಕ್ಕಂಥ ಗಿಡ ಮರಗಳಿಂದ. ಹಾಗಾಗಿ ನಮ್ಮ ಮಣ್ಣಿಗೆ ಒಂದು ಬಯೋಮಾಸ್ ಅಂತ ಹೇಳ್ತೀವಿ, ದ್ರವ್ಯ ಸೃಷ್ಟಿ ಆಗುತ್ತೆ. ಇದರಿಂದ ನಮ್ಮ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ನಾವು ಜಾಸ್ತಿ ಮಾಡ್ಕೊಂಡಂಗಾಗತ್ತೆ. ಬದುವಿನಲ್ಲಿರ್ತಕ್ಕಂಥ ಈ ಗಿಡ ಮರಗಳು ತಮ್ಮದೇ ಆದಂತ ಜೀವ ವೈವಿಧ್ಯತೆಯನ್ನ ನಿರ್ಮಾಣ ಮಾಡುತ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತವೆ, ಮತ್ತು ಒಂದು ರೀತಿಯ ಬಫರ್ ಝೋನ್, ಸಂರಕ್ಷಣಾ ವಲಯವನ್ನ ನಿರ್ಮಾಣ ಮಾಡುತ್ತವೆ. ಸೊ ಅದರಿಂದ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಗಳಿರುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ, ಹವಾಮಾನ ಬದಲಾವಣೆ, ಗಾಳಿ ತಡೆ, ವಾತಾವರಣವನ್ನು ತಂಪಾಗಿಡಿಸುವಿಕೆ, ಹೀಗೆ ಸಾಕಷ್ಟು ಬೆನಿಫಿಟ್ಗಳು, ಬೆಳಕು ಮತ್ತೆ ನೆರಳು ಬೆಳಕಿನ ಸೃಷ್ಟಿ, ಈ ರೀತಿ ಸಾಕಷ್ಟು ಬೆನಿಫಿಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಬದುವಿನಲ್ಲಿ ಮರಗಳನ್ನ ಜೋಡಿಸೋದ್ರಿಂದ. ಫ್ರೆಂಡ್ಸ್, ವಿ ಆರ್ ಪ್ಲಾನಿಂಗ್ ಟು ಗ್ರೋ plants and trees on the bunds. The bunds should be wider enough such that we can plant these species of plants on both the sides of the bunds. That means we can add more plants and trees on our wider bunds, and these plants and trees of different species, and these of different height and different benefits to the nature and to the living system and to us.
So we look at these bunds and different types of plants and trees which will grow on these wider bunds. And what is the benefit of these plants and trees by growing them on these wider bunds? These plants and trees which are on the bunds will create sufficient biomass. We can chop them and we can use those choppings for our heap-based compost preparation or a manure preparation, or we can also use them for direct mulching on the basin of the plants. And these trees will also generate biomass in terms of leaf litter. Once in a year, they shed their leaves, so that will become a leaf litter, which will be all along the bunds and on the either side of the bunds. And this also helps in increasing the organic carbon or the humus on our topsoil, which is adjacent to these bunds. So these plants and trees will contribute this. The plants and trees on the bunds also host biodiversity on them, such that your plants and animals, your honeybees, the birds, all can come and stay there. It creates a kind of a microclimate. It imitates a mini forest, and it also creates buffer zone in protecting our farm against various parameters such as high temperature, high wind, and your adjacent chemical farmer who is spraying those chemical residues will never enter into our farm. There are such benefits available in growing these plants and trees on the wider bunds. This also creates shade. So we can create the shade which is created by these plants and trees on the wider bunds can help us to grow some shade performing crops adjacent to these wider bunds. As we know that we can grow certain crops with partial sunlight or with the shade available, and certain crops requires maximum sunlight. So those crops can come close to the bund on our cropping area only, and by take the benefit of the shade which is created by these plant and trees on the bunds. Next slide. So ಇದು ಬದುಗಳಲ್ಲಿ ಗಿಡ ಮರಗಳನ್ನು ಹಾಕೊಳ್ಳೋದ್ರಿಂದ ಮಿತ್ರರೇ ನಮ್ಗೆ ಇನ್ನೂ ಕೆಲವು ಉಪಯೋಗಗಳಿದೆ. ಇದು ಸಾಕಷ್ಟು ಉಪಯೋಗಗಳಿದೆ. ನಾನು ಇದನ್ನು ಬರೀ ಒಂದು 6 ರಿಂದ 12 ಪಾಯಿಂಟ್ ರೆಸ್ಟ್ರಿಕ್ಟ್ ಮಾಡಿದ್ದೀನಿ. ಸೊ ಉರುವಲು ಆಗಿ ನಮ್ಗೆ ಅಗತ್ಯವಿದ್ದರೆ ಫೈರ್ವುಡ್ ಅಂತ ಹೇಳ್ತೀವಲ್ಲ, ಉರುವಲು ಕಟ್ಟಿಗೆಯಾಗಿ ನಾವು ಈ ರಂಬೆ ಕೊಂಬೆಗಳನ್ನ ಕತ್ತರಿಸ್ಕೊಳ್ತೀವಿ. ಅದನ್ನ ನಾವು ಉರುವಲಾಗಿ ಉಪಯೋಗಿಸ್ಕೋಬಹುದು, ಅಥವಾ ನಾವು ಅದನ್ನ ಬಯೋಚಾರ್ ಮಾಡ್ಲಿಕ್ಕೂ ಉಪಯೋಗಿಸ್ಕೋಬಹುದು. ಆಮೇಲೆ ಇದರಲ್ಲಿ ನಾವು ಬಹುವಾರ್ಷಿಕ ಮೇವಿನ ಬೆಳೆಗಳು ಅವುಗಳನ್ನ ಬೆಳೀತಾ ಹೋಗ್ಬೋದು. ಸೊ ಇದು ನಮ್ಮ ಬೇವಿನ ಗಿಡ, ಹೆಬ್ಬೇವಿನ ಗಿಡ ಹಾಕೋಬಹುದು, ಅದನ್ನ ಮೇವು ಕತ್ತರಿಸಿ ಹಾಕ್ತಾ ಹೋಗ್ಬೋದು. ಆಮೇಲೆ ಸುಬಾಬುಲ್ ಅಂತ ಬರುತ್ತೆ, ಚಿಗುರೆ ಸೊಪ್ಪಿನ ಗಿಡ, ಅದನ್ನ ಹಾಕೋಬಹುದು. ಅಗಸೆ ಹಾಕೋಬಹುದು, ಅದ್ರ ಸೊಪ್ಪನ್ನು ಕತ್ತರಿಸಿ ಹಾಕೋಬಹುದು. ನುಗ್ಗೆ ಹಾಕೋಬಹುದು. ಬಹುವಾರ್ಷಿಕ ಮೇವು ಉತ್ಪಾದನೆಯನ್ನ ಈ ನಮ್ಮ ಅಗಲವಾದ ಬದುಗಳಲ್ಲಿ ಮಾಡ್ಕೋಬಹುದು, ನಮ್ಮ ಜಾನುವಾರುಗಳಿಗೆ ಅದರ ಅಗತ್ಯವಿದ್ದರೆ ಅಥವಾ ನಮ್ಮ ಕೃಷಿಯಲ್ಲಿ ಜಾನುವಾರುಗಳಿದ್ದರೆ. ಬದುವಿನಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ, ಸೊ ಇದು ಮಳೆ ನೀರನ್ನ ಹಿಡಿದು ತಳಮಟ್ಟದ ಭೂಮಿಯಲ್ಲಿ ಅಂದ್ರೆ ಮೇಲ್ಮಣ್ಣನ್ನು ದಾಟಿ ತಳಭಾಗದಲ್ಲಿ ಮಣ್ಣನ್ನ ನೀರನ್ನ ಹಿಡಿದಿಡತ್ತೆ. ಸೊ ಅದನ್ನ ನಾವು ನೋಡ್ಕೋಬಹುದು. ಈ ರೀತಿ ಸಬ್ ಸಾಯಿಲ್ ತಳಭಾಗದಲ್ಲಿ ನಾವು ಈ ಬದುಗಳಿಂದ ನೀರನ್ನು ಹಿಡಿದಿಡೋದ್ರಿಂದ ಈ ಗಿಡ ಮರಗಳು ಆಳವಾದ ಬೇರನ್ನ ಕೊಟ್ಟಿರ್ತೀವಿ ಮಿತ್ರರೇ. ಟ್ಯಾಪ್ ರೂಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಟ್ಯಾಪ್ ರೂಟ್ ಟ್ರೀಸ್ ಅಂತ. ಒಂದು 3 ರಿಂದ 4 ಅಡಿ ಆಳಕ್ಕೂ ಅವು ಬೇರುಗಳನ್ನು ಇಳಿಸ್ಕೊಂಡಿರ್ತವೆ. ನಾವು ಏನು ಬದುಗಳಲ್ಲಿ ಮಳೆ ನೀರನ್ನ ಹಿಡಿದಿಡ್ತೀವಿ, ಆ ನೀರು ಇವಾಗ 3 ರಿಂದ 4 ಅಡಿ ಆಳಕ್ಕೆ ಅದು ಕೊಯ್ಲು ನೀರು ರೈನ್ ವಾಟರ್ ಹಾರ್ವೆಸ್ಟ್ ಮಳೆ ನೀರು ಕೊಯ್ಲು ಆಗಿ ಅಲ್ಲಿ ಶೇಖರಣೆ ಆಗುತ್ತೆ. ಅದರ ಉಪಯೋಗ ಏನಪ್ಪಾ ಅಂದ್ರೆ, ನಮಗೆ ಮೇಲ್ಮಣ್ಣಿನಲ್ಲಿ ತೇವಾಂಶ ಕಮ್ಮಿ ಆದಾಗ ಒಂದು ಕೆಪಿಲರಿ ಫೋರ್ಸ್ ಅಂತ ಹೇಳ್ತಾರೆ, ಅದ್ರ ಮುಖಾಂತರ ತಳಭಾಗದಲ್ಲಿದ್ದಂತ ಒಂದು ತೇವಾಂಶ ಮೇಲೆ ಬರ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ಬದುಗಳಲ್ಲಿ ಮರಗಳನ್ನ ಆಳವಾಗಿ ಬೇರು ಬಿಡ್ತಕ್ಕಂಥ ಮರಗಳನ್ನ ಜೋಡಿಸಿದಾಗ ತಳಭಾಗದಲ್ಲಿಯೂ ಸಹ ತೇವಾಂಶವನ್ನ ಕಾಪಾಡ್ಕೋಬಹುದು. ತಳಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಮಣ್ಣು ಜೀವಿಗಳು, ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು, ಇದಕ್ಕೆಲ್ಲ ಒಂದು ತೇವಾಂಶವನ್ನು ಕೊಟ್ಟಂಗಾಗತ್ತೆ. ತಳಭಾಗದಲ್ಲಿ ಇರತಕ್ಕಂಥ ಸಸ್ಯ ಪೋಷಕಾಂಶಗಳನ್ನ ಈ ತಾಯಿ ಬೇರು ಸಸ್ಯದ ಗಿಡಗಳು ಹೀರಿಕೊಂಡು ಮೇಲೆ ಬೆಳೆದು ಮತ್ತೆ ಎಲೆಗಳನ್ನು ಉದುರಿಸಿ ಮತ್ತೆ ಮೇಲು ಗೊಬ್ಬರವನ್ನ ಮಾಡಿ ಕೊಡುತ್ತವೆ ಮೇಲ್ಮಣ್ಣಿನಲ್ಲಿ. ಈ ರೀತಿ ಒಂದು ಸಸ್ಯ ಪೋಷಕಾಂಶಗಳ ಪುನರ್ಬಳಕೆಗೆ ಈ ಗಿಡ ಮರಗಳ ಆಳವಾದ ಬೇರುಳ್ಳ ಗಿಡ ಮರಗಳು ಅಗಲವಾದ ಬದುವಿನಲ್ಲಿ ಬೆಳೆಸೋದ್ರಿಂದ ನಮಗೆ ಈ ಒಂದು ಉಪಯೋಗವನ್ನು ನಾವು ಪಡ್ಕೋಬಹುದು. ಸಸ್ಯಗಳ ಮತ್ತು ಮರಗಳ ಬೇರು ವಲಯದಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಆಶ್ರಯ ಇರುತ್ತೆ. ನಾವು ವಿವಿಧ ರೀತಿಯ ಗಿಡ ಮರಗಳನ್ನ ಅಗಲವಾದ ಬದುವಿನಲ್ಲಿ ಬೆಳೆಸೋದ್ರಿಂದ ಆ ಸೂಕ್ಷ್ಮ ಜೀವಿಗಳು ತಮ್ಮ ಆಹಾರ ಮತ್ತು ಆಶ್ರಯವನ್ನ ಹುಡುಕಿಸಿಕೊಂಡು ಅಲ್ಲಿ ಬಂದು ನೆಲೆಸುತ್ತವೆ. ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ.
ಬದುವಿನಲ್ಲಿ, ಮುಖ್ಯವಾಗಿ ಬದುವಿನಲ್ಲಿ ನಾವು ಅದನ್ನು ನೋಡ್ಬೋದು. ನಮ್ಮ ಬದುವಿನಲ್ಲಿರ್ತಕ್ಕಂಥ ಮರ ಗಿಡಗಳು, ಅಲ್ಲಿ ಹುಟ್ಟತಕ್ಕಂಥ ಕಳೆಗಳು ಎಷ್ಟು ಆರೋಗ್ಯವಾಗಿ ಬೆಳಿತವೆ. ನಮ್ಮ ಕೃಷಿ ಭೂಮಿಯಿಂದ ಉಳುಮೆ ಮಾಡಿ ನಾವೇನ್ ಬೆಳೆ ಮಾಡ್ತೀವಲ್ಲ, ಆ ಜಾಗಕ್ಕೆ ಹೋಲಿಸ್ಕೊಂಡ್ರೆ ಬದುವಿನಲ್ಲಿ ಆರೋಗ್ಯಕರವಾದಂತ ಒಂದು ಸಸ್ಯ ಸಂಪತ್ತನ್ನು ನಾವು ಗಮನಿಸ್ತೀವಿ. ಅದಕ್ಕೆ ಕಾರಣ ಬದುವಿನ ಗಿಡ ಮರಗಳ ಬೇರು ವಲಯದಲ್ಲಿ ಶಾಶ್ವತವಾಗಿ ಆಶ್ರಯ ಪಡೆದಿರ್ತಕ್ಕಂಥ ನಮ್ಮ ಸೂಕ್ಷ್ಮ ಜೀವಿಗಳು, ಅದನ್ನು ನಾವು ಗಮನಿಸ್ಬೋದು. ಮತ್ತೆ ಬದುವಿನಲ್ಲಿ ಹಾಕ್ತಕ್ಕಂಥ ಗಿಡ ಮರಗಳಿಂದ ನಮಗೆ ಮರಮುಟ್ಟುವನ್ನ ಸಂಪಾದನೆ ಮಾಡ್ಕೋಬಹುದು. ಅಂದ್ರೆ ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ, ಸೊ ನಮಗೆ ಹಣದ ಅವಶ್ಯಕತೆ ಇದ್ದಾಗ ಅದನ್ನ ಕಡಿದು ಮಾರಬಹುದು. ಆಮೇಲೆ ಆಲ್ರೆಡಿ ನಾನು ಹೇಳಿದಂಗೆ ಒಂದು ಸೂಕ್ಷ್ಮ ವಾತಾವರಣವನ್ನ ನಿರ್ಮಾಣ ಮಾಡುತ್ತವೆ, ಗಾಳಿ ತಡೆ ನಿರ್ಮಾಣ ಮಾಡುತ್ತವೆ. ನಮ್ಮ ತೋಟಕ್ಕೂ ಪಕ್ಕ ತೋಟಕ್ಕೂ ಒಂದು 2-3 ಡಿಗ್ರಿ ಸೆಂಟಿಗ್ರೇಡ್ನ ಕಮ್ಮಿ ಮಾಡುತ್ತೆ. ಇದರಿಂದ ನನ್ನ ಫಸಲಿನ ಗುಣಮಟ್ಟ ಉತ್ತಮವಾಗುತ್ತೆ. ತೆಂಗಿನ ಗಿಡದಲ್ಲಿ ಮತ್ತೆ ಅಡಿಕೆ ಮರದಲ್ಲಿ, ತೆಂಗಿನ ಮರದಲ್ಲಿ ಹರಳುವುದರದು ಕಮ್ಮಿ ಆಗುತ್ತೆ. ಇದೆಲ್ಲವನ್ನೂ ನಾವು ಅಗಲವಾದ ಬದುವಿನಲ್ಲಿ ವಿಶಿಷ್ಟವಾದ ಗಿಡ ಮರಗಳನ್ನು ಬೆಳೆಸೋದ್ರಿಂದ ನೈಸರ್ಗಿಕ ಕೃಷಿಕರು ಈ ಒಂದು ಉಪಯೋಗವನ್ನು ನಾವು ಪಡ್ಕೋಬಹುದು. Friends, continuation of growing plants and trees on the wider bands. Benefits: obviously, these plants and trees can be chopped, and the branches can be used for firewood if necessary. And we can also use these firewoods or the chopping material to prepare biochar. If you feel that biochar is one of the important component for your soil enrichment. Next, the plants and trees on the wider bands can also provide perennial fodder for livestock if you have. So there are special species of plants and trees which can grow on these wider bands, such as Sesbania grandiflora, we call it as agasse, Milia dubia, that is Hebbeu, and we can also grow Sesbania chigre, that is there are many such plants we can grow. If you need perennial food, green fodder for your livestock, you can include those species into your wider bands plant and trees list. So like that we can provide. And this will also, most of the plants and the trees which we grow on the wider bands will have taproot system, means their root extends below the subsoil, below this topsoil into the subsoil. So what happens when the root zone extends up to the subsoil, and when the rainwater harvesting happens because of these bunds which are created against the slope, these rainwater get harvested and pushed down to the subsoil. So as a result of it, the subsoil is always moist. And because there is a moisture available in the subsoil, the soil organisms, including the earthworm and the microbes, will become active. So they are contributing their role, such that the nutrition available, the plant nutrition available in the subsoil, now being made available through these plants and trees, and they grow. And once you chop them, or once their leaves litter being converted into humus or organic manure, the original plant nutrition which are there in the subsoil now has moved into the topsoil, such that a plant nutrition recycle will happen from the subsoil to the topsoil, thanks to the plants and trees on the wider bands which we have grown. So like this, there are a lot of benefits. Continuing the benefits of growing plants and trees on the wider bands in our farmland. So these plants and trees have different species, have different, will host different types of microbes on the root zone. As we know, microbes will always prefer to grow, survive, multiply and perform under the plant root zone, because that's where they get their shelter and food. So these diversified plants and trees on the wider bands will help many microbes to perform there. That's the reason we can see the soil on the bands are very rich in microbial activity. We can see the plants, including the weeds which grow on these bands, are very healthy compared to actual crop growing area in our farm. People who do tilling to grow crops, they can see the difference. The area where you till and grow the crops, and compare that with your plants which are naturally grown on the bunds. Obviously in the bunds we don't till. So there is a big difference between the two. And that is mainly because of these microbes which are happily performing under the root zone of plants and trees on the wider bands. So then the plants and trees obviously gives a lot of benefits.
You can have timber value plants being planted there. It generates additional revenue for us. And it also helps in mitigating the climate change, which you already said. It creates microclimate. It reduces the temperature. In some scenarios, we can compare our temperature in our farm will be about a couple of degrees lesser than our neighboring farmer who has not done natural farming, who has not done this kind of growing plants and trees on the wider bands or life fence or buffer zones. We have life fences, we have buffer zones, we have plant and trees on the wider bands. When we create these kind of diversities in our farmland, so compared to our fellow farmer, so our climate conditions inside our farm will be much better. That will reduce us the nut dropping in coconut and areca, or it will also improve the quality of fruits or the harvest what we get from our crops. So these are all the benefits of growing plants and trees on the wider bands. There are many more benefits, but let me restrict to these couple of benefits. The third part we are looking at, the third dimension we are looking at is the microbes. The one is the wider bands, second one is the plant and tree species which you grow on the wider bands, and third thing is the soil microbes. So now we discuss soil microbes which will be growing under the root zone of the plant and trees on the wider bands. ಮಿತ್ರರೇ, ಈಗ ನಾವು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಕಾರ್ಯಚಟುವಟಿಕೆಗಳು ಮತ್ತು ಸೂಕ್ಷ್ಮ ಜೀವಿಗಳಿಗೆ ಅನುಕೂಲಕರವಾದಂತಹ ಆಶ್ರಯ ಮತ್ತು ಆಹಾರ ಹೇಗೆ ಈ ಬದುಗಳಲ್ಲಿ, ಅಗಲವಾದ ಬದುಗಳಲ್ಲಿ ಮತ್ತು ಈ ಅಗಲವಾದ ಬದುಗಳಲ್ಲಿ ಬೆಳೆಸಿದಂತ ಗಿಡ ಮರಗಳಿಂದ ಸಿಗತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಸೂಕ್ಷ್ಮ ಜೀವಿಗಳಿಗೂ ಗಿಡ ಮರಗಳಿಗೂ, ಅಗಲವಾದ ಬದುವಿನಲ್ಲಿ ಬೆಳೆದ ಗಿಡ ಮರಗಳಿಗೂ ಇರತಕ್ಕಂತ ಒಂದು ಸಂಬಂಧವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಬದುವಿನಲ್ಲಿ ಬೆಳೆದಂತ ಗಿಡ ಮರಗಳ ಬೇರು ವಲಯದಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವಾಗಲೂ ಸಂರಕ್ಷಿತವಾಗಿರುತ್ತವೆ, ಅವಕ್ಕೆ ರಕ್ಷಣೆಯನ್ನು ಇರುತ್ತೆ. ಯಾಕೆಂದ್ರೆ ನಾವು ಪದೇ ಪದೇ ಉಳುಮೆ ಮಾಡಲ್ಲ, ಕಳೆನಾಶಕ ಹೊಡೆಯಲ್ಲ, ಅಥವಾ ಬೇರೆ ಯಾವುದೇ ನಮ್ಮ ಮಾನವನ ಚಟುವಟಿಕೆಗಳು ಬಹಳ ಕಡಿಮೆ ಇರುತ್ತೆ. ಮತ್ತು ಆ ಗಿಡ ಮರಗಳ ಮೇಲೆ ಅದರದೇ ಆದಂತ ಒಂದು ವೈವಿಧ್ಯತೆ ಸೃಷ್ಟಿಯಾಗಿರುತ್ತೆ. ಪ್ರಾಣಿ ಪಕ್ಷಿಗಳು ಬಂದು ಕೂತ್ಕೊಂಡು ಹೋಗ್ತಾ ಇರುತ್ತೆ. ಒಂದು ರೀತಿಯ ಒಂದು ಕಾಡಿನ ವಾತಾವರಣ ನಮ್ಮ ಬದುಗಳಲ್ಲಿ ಸೃಷ್ಟಿಯಾಗಿರುತ್ತೆ ಗಿಡ ಮರಗಳನ್ನ ಜೋಡಿಸಿರೋದ್ರಿಂದ. ಇಂಥ ಒಂದು ವಾತಾವರಣ ಇರತಕ್ಕಂತ ಮಣ್ಣಿನಲ್ಲಿ, ಇಂಥ ಒಂದು ವಾತಾವರಣದ ಮಣ್ಣಿನಲ್ಲಿರ್ತಕ್ಕಂಥ ಗಿಡ ಮರಗಳ ಬೇರು ವಲಯದಲ್ಲಿ ನಮ್ಮ ಸೂಕ್ಷ್ಮ ಜೀವಿಗಳು ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತವೆ. ಅವಕ್ಕೆ ಒಂದು ಸುರಕ್ಷಿತವಾದ ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ. ನಮ್ಮ ಬೆಳೆ ಬೆಳೆಯುವ ಪ್ರದೇಶದಲ್ಲಿ ಕೆಲವು ಸಲ ನಾವು ತೇವಾಂಶವನ್ನ ಕಾಪಾಡಕ್ ಆಗದೆ ಇರ್ಬೋದು. ಇದರಲ್ಲಿ ಮಳೆಯಾಶ್ರಿತದಲ್ಲಿ ಕೃಷಿ ಮಾಡ್ತಕ್ಕಂಥ ನಮ್ಮ ಕೃಷಿಕ ಮಿತ್ರರಿಗೆ ಈ ಬದುವಿನಲ್ಲಿ ಮರಗಳನ್ನ ಬೆಳೆಸೋದ್ರಿಂದ ಏನು ಉಪಯೋಗ ಅನ್ನೋದು ನಾವು ಈ 2ನೇ ಬುಲೆಟ್ ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೋಬಹುದು. ಮಳೆಯಾಶ್ರಿತದಲ್ಲಿ ನಮ್ಗೆ ಏನಾಗುತ್ತೆ, ಯಾವಾಗ್ಲೂ ತೇವಾಂಶ ಇರಲ್ಲ. ತೇವಾಂಶ ಇಲ್ಲದೆ ಇದ್ದ ಸಮಯದಲ್ಲಿ ಏನ್ ಮಾಡ್ಬೇಕು ಈ ಸೂಕ್ಷ್ಮ ಜೀವಿಗಳು? ಅವು ಕೆಲಸ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡತ್ವೆ, ನಿರ್ದಿಷ್ಟ ಅಂತರದಲ್ಲಿ ನಾವು ಬದುಗಳನ್ನ ಜೋಡಿಸ್ಕೊಂಡಿದ್ರೆ, ನಿರ್ದಿಷ್ಟ ಅಂತರದಲ್ಲಿ ಬದುಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರೆ, ಆ ಬದುಗಳಲ್ಲಿ ಗಿಡ ಮರಗಳನ್ನ ಬೆಳೆಸ್ಕೊಂಡಾಗ ನಮ್ಮ ಸೂಕ್ಷ್ಮ ಜೀವಿಗಳು ನಮ್ಮ ಬೆಳೆ ಬೆಳೆಯುವ ಪ್ರದೇಶದಲ್ಲಿ ತೇವಾಂಶ ಕಮ್ಮಿ ಆಗ್ತಾ ಬಂದಂಗೆ ಅವು ಬದುವಿನಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ಆಶ್ರಯಿಸಿಕೊಂಡು ಬಂದ್ಬಿಡ್ತವೆ. ಹಾಗಾಗಿ ನಾವು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ನಾವು ರಕ್ಷಣೆ ಮಾಡಿ ಇಟ್ಕೊಂಡಂಗಾಗತ್ತೆ. ನಮ್ಮ ಬೆಳೆ ಪ್ರದೇಶದಲ್ಲಿ ತೇವಾಂಶದ ಕೊರತೆಯನ್ನು ಉಂಟಾದಾಗ ಇದು ಬಹಳ ಮುಖ್ಯವಾಗುತ್ತೆ. ಮಳೆಯಾಶ್ರಿತ ಕೃಷಿನಲ್ಲಿ, ನಮ್ಮ ನೀರಾವರಿ ಪದ್ಧತಿನಲ್ಲೂ ಸಹ ಇದು ಕೆಲವು ಸಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಗಿಡ ಮರಗಳನ್ನ ಆಶ್ರಯಿಸಿಕೊಂಡು ಬದುವಿನಲ್ಲಿ ಸೂಕ್ಷ್ಮ ಜೀವಿಗಳು ತಮ್ಮ ಆವಾಸ ಸ್ಥಾನವನ್ನು ಕಲ್ಪಿಸ್ಕೊಳ್ತವೆ. ಬದುವಿನಲ್ಲಿರ್ತಕ್ಕಂಥ ಗಿಡ ಮರಗಳು 365 ದಿನನೂ ಸೂಕ್ಷ್ಮ ಜೀವಿಗಳಿಗೆ ಉತ್ತಮವಾದ ಆಶ್ರಯ, ಆಹಾರ ಮತ್ತು ನೆರಳು, ಅವು ಯಾಕೆಂದ್ರೆ ಕತ್ಲೆ ಬೇಕು ಅವಕ್ಕೆ, ಶೇಡ್, ಆ ಕತ್ಲೆನ ಕ್ರಿಯೇಟ್ ಮಾಡಿಕೊಡತ್ವೆ. ಹಾಗಾಗಿ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಬದುವಿನಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ಆಶ್ರಯಿಸಿ ಬೆಳಿಲಿಕ್ಕೆ ಇಷ್ಟಪಡುತ್ತವೆ ಮತ್ತು ಅಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ಜಾಸ್ತಿ ಮಾಡ್ತಾ ಇರುತ್ತವೆ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗೆ ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡುತ್ತವೆ, ನಮ್ಮ ಗಿಡ ಮರದಿಂದ ಉದುರತಕ್ಕಂಥ ಎಲೆಗಳನ್ನ ಕರಗಿಸಿ ಉತ್ತಮವಾದ ಒಂದು ಸಾವಯವ ಗೊಬ್ಬರವನ್ನ ತಯಾರು ಮಾಡಿ ಕೊಡುತ್ತವೆ. ನಮ್ಮ ಮಣ್ಣಿನ ಸಾವಯವ ಇಂಗಾಲವನ್ನ ಹೆಚ್ಚು ಮಾಡಲಿಕ್ಕೆ ಇವು ಸಹಕಾರಿಯಾಗಿರ್ತವೆ. ಈ ರೀತಿ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪೋಷಕಾಂಶಗಳ ಪುನರ್ಬಳಕೆಗೆ ಈ ಒಂದು ಸೂಕ್ಷ್ಮ ಜೀವಿಗಳು ಕೆಲಸ ಮಾಡುತ್ತವೆ. ಗಿಡ ಮರಗಳನ್ನ ಬೆಳೆಸ್ತೀವಿ, ಅದರಲ್ಲಿ ಬಂದಂತಹ ಸಸ್ಯ ತ್ಯಾಜ್ಯಗಳನ್ನ ಉಪಯೋಗಿಸಿ ನಾವು ಮಣ್ಣಿನ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡ್ತೀವಿ. ಆ ಮಣ್ಣಿನ ಸಾವಯವ ಇಂಗಾಲವನ್ನು ಉಪಯೋಗಿಸ್ಕೊಂಡು ಗಿಡ ಮರಗಳು ಮತ್ತು
ಆರೋಗ್ಯಕರವಾಗಿ ಬೆಳೆಯುತ್ತವೆ. ಈ ರೀತಿ ಒಂದು ಚಕ್ರ ನಿರ್ಮಾಣವಾಗುತ್ತೆ. ಆ ಚಕ್ರವನ್ನ ಪ್ರತಿಷ್ಠಾಪಿಸ್ಲಿಕ್ಕೆ ಮತ್ತು ಅದನ್ನ ಅದೇ ರೀತಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸೂಕ್ಷ್ಮ ಜೀವಿಗಳು ಅಗಲವಾದ ಬದುವಿನಲ್ಲಿರುವ ಗಿಡ ಮರಗಳ ಬೇರು ವಲಯದಲ್ಲಿರುವ ಸೂಕ್ಷ್ಮ ಜೀವಿಗಳು ಒಂದು ರೀತಿ ತಮ್ಮದೇ ಆದಂತ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ. ಇದು ಬಹಳ ಮುಖ್ಯವಾಗುತ್ತೆ ಅಂತ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಸೂಕ್ಷ್ಮ ಜೀವಿಗಳು ಅವುಗಳ ಕಾರ್ಯಶೈಲಿಗೆ ತಕ್ಕಂತೆ ತಮ್ಮ ಸಂಖ್ಯೆಯಲ್ಲಿ ಮತ್ತು ತಮ್ಮ ಜಾತಿಯಲ್ಲಿ ವೈವಿಧ್ಯತೆಯನ್ನ ಸೃಷ್ಟಿ ಮಾಡ್ಕೊಳ್ಳುತ್ತವೆ. ಅದನ್ನ ನಾವು ಬೆಳೆ ಪ್ರದೇಶದಲ್ಲೂ ನೋಡ್ತೀವಿ. ಆದ್ರೆ ಈ ಬದುವಿನ ಪ್ರದೇಶದಲ್ಲಂತೂ, ಬದುಗಳ ಮಣ್ಣಿನಲ್ಲಂತೂ ನಾವು ಅದನ್ನ ಗಮನಿಸ್ತಾ ಹೋಗ್ಬೋದು. ಇದು ಸೂಕ್ಷ್ಮ ಜೀವಿಗಳು ಬದುಗಳ ಗಿಡ ಮರಗಳ ಬೇರು ವಲಯದಲ್ಲಿ ಇರೋದ್ರಿಂದ ಆಗೋತಕ್ಕಂತ ಒಂದು ಪ್ರಯೋಜನಗಳು. ಇನ್ನು ಸಾಕಷ್ಟು ಪ್ರಯೋಜನಗಳಿದೆ. ನಾನು ಇವು ಸದ್ಯಕ್ಕೆ ಇಷ್ಟು ಪಾಯಿಂಟ್ಸ್ ನ ಇಲ್ಲಿ ನಿಲ್ಸಿರ್ತೀನಿ. ಮತ್ತೆ ಮುಂದೆ ಅವಕಾಶ ಸಿಕ್ಕಿದಾಗ ಮತ್ತೆ ಈ ಸೂಕ್ಷ್ಮ ಜೀವಿಗಳ ಜೊತೆ ಮಾತಾಡುವಾಗ, ಅವುಗಳ ಬಗ್ಗೆ ಮಾತಾಡುವಾಗ ನಾವು ಅದನ್ನು ಮತ್ತೆ ಗಮನಿಸ್ತಾ ಹೋಗೋಣ. Friends, now we discuss about the soil microbes pertaining to their performance on the bunds and the root zone of the plants and trees which we grow on these wider bunds. As we know, the bunds are less disturbed or undisturbed places compared to our crop zone or a cropping area. In crop zone or a cropping area, we do at least minimum tilling if need be, and we also start maintaining different types of moisture level at different interval of time. There is a change in moisture, there is a change in kind of other resources. But whereas the bunds are concerned, they're relatively constant. So they provide a stable home for these soil organisms or the microorganisms to stay and perform. Hence, given an option, given a choice, the microbes will move towards the bunds, and where they can find a permanent shelter under the root zone of plants and trees which are grown under on these wider bunds. In the rain dependent farming, so we can see there is a moisture variations. When there is no moisture on the mainland or the crop zone, or the moisture start reducing, the microbes have a tendency to look at the moisture availability on the bunds, on the plants of the root zone of the bunds. So they slowly migrate towards the root zone of the plants and trees on the bunds. Thereby, they continue to stay in our farm, or they will not go to dormant status. That way, even in the rain-dependent farming, we need to create larger bunds at frequent distances, such that these microbes can move to these bunds and stay there. And once we start, once we get the rainwater, or once we get the moisture, and for our crops, then these microbes will again come back to the cropping zone. Those things can happen. So basically, we are creating a safest zone for the microbes to go and stay on the bunds when there is a want of moisture on the crop zone. These bunds will be undisturbed. The plants and trees on the bunds will host these microbes for 365 days. So because they provide shade and food for these microbes. In turn, microbes will perform on this area, and whatever the leaf litter and the branches which will fall off naturally from these plants and trees, these microbes will decompose it, convert into humus or a soil organic carbon or a plant nutrient. So this plant nutrient is again absorbed by the plants and trees on the same bunds, and they perform such that there is a closed loop between nutrition cycle. Nutrition management will happen between the plants and the soil microbes on the root zone of these plants on the wider bunds. That will slowly goes into what is called self-sustainability or a regenerative agriculture. So all these things are possible just by creating bunds, hosting plants and trees on the bunds, and helping microbes to perform there. So these are the benefits of growing this. So this humus gets formed, the nutrition gets recycled. That's what I explained. And this can also help in microbial species diversity. So as and when the specific types of microbes are required, because microbes are always active, alive, 24/7, 365 days under the root zone of plants and trees grown on the wider bunds. Hence, any type of microbes required at any point in time will automatically start dominating, start performing based on the specific need of our cropping area. So all these benefits and much more will happen from the microbes. So today we are focusing or restricting the microbial activity
and the relationship between the microbes and the root zone of the plants with respect to plants and trees grown along the wider bunds. So the key point here is, when there is a want of moisture on the cropping area, microbes will move towards the bunds, find a safest shelter. As and when it is required to come back to the cropping zone, when the moisture establishes, they come back. That's how we can maintain microbiome or the microbial load on our soil. So this is the benefit of having wider bunds at a shorter distances, even in the rain-dependent farming practices. So I have discussed this all the three in detail. That is the bunds, the wider bunds, the plants and trees which grows on the wider bunds, and the microbes which performs under this plant and trees grown on the wider bunds. Now let us look at collectively how this A plus B plus C, the bunds, the plants and the microbes, 24/7, 365 days microbes, when they perform together, what are the benefits we get? Some points may be repetitive, but this is the total summary for which we need to create wider bunds and grow plants and trees on the wider bunds. ಮಿತ್ರರೇ, ನಾವು ಈ ಮೂರು ಅಂಶಗಳನ್ನು ಗಮನಿಸಿದ್ವಿ. ಅಗಲವಾದ ವಿಶಾಲವಾದ ಬದುಗಳು, ಆ ಬದುಗಳ ಮೇಲೆ ನಾವು ಬೆಳೆಸ್ತಕ್ಕಂಥ ಗಿಡಮರಗಳು, ಮತ್ತು ಈ ಗಿಡಮರಗಳ ಬೇರು ವಲಯಗಳನ್ನು ಆಶ್ರಯಿಸಿ ವರ್ಷಪೂರ್ತಿ ಕಾರ್ಯಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಮಣ್ಣು ಜೀವಿಗಳು ಅಥವಾ ಸೂಕ್ಷ್ಮ ಜೀವಿಗಳು. ಈ ಮೂರದ್ದನ್ನು ನಾವು, ಈ ಮೂರು ಎಲಿಮೆಂಟ್ಗಳನ್ನ, ಮೂರು ಧಾತುಗಳನ್ನ ನಾವು ಗಮನಿಸಿದೀವಿ. ಅವುಗಳಿಂದ ನಮಗೆ ನೈಸರ್ಗಿಕ ಕೃಷಿನಲ್ಲಿ ಯಾವ ರೀತಿ ಉಪಯೋಗಗಳು ಸಿಗುತ್ತೆ ಅನ್ನೋದನ್ನು ನಾವು ವೈಯಕ್ತಿಕವಾಗಿ ಆ ಮೂರು ಧಾತುಗಳನ್ನ ಗಮನಿಸುವಾಗ ಅದರ ಪ್ರಯೋಜನವನ್ನು ನಾವು ನೋಡ್ಕೊಂಡಿದ್ದೀವಿ. ಈಗ ನಾವು ಈ ಮೂರನ್ನು ಜೊತೆಯಾಗಿ ನೋಡಿದಾಗ, ನನ್ನ ಕೃಷಿ ಭೂಮಿಯಲ್ಲಿ ಅಗಲವಾದ ಬದುಗಳು, ಅದರ ಮೇಲೆ ಇರತಕ್ಕಂಥ ಗಿಡಮರಗಳು, ಅದರ ಭೂಮಿಯ ತಳಭಾಗದಲ್ಲಿರತಕ್ಕಂಥ ಸೂಕ್ಷ್ಮ ಜೀವಿಗಳು, ಇವೆಲ್ಲವನ್ನು ಜೊತೆಯಾಗಿ ನೋಡಿದಾಗ ನಮ್ದು ಒಂದು ಒಂದು ವೈವಿಧ್ಯತೆಯಲ್ಲಿ ಜೀವ ವೈವಿಧ್ಯತೆ ಸೃಷ್ಟಿಯಾಗಿರುತ್ತೆ. ಆ ಜೀವ ವೈವಿಧ್ಯತೆಯ ಉಪಯೋಗಗಳು ಒಬ್ಬ ನೈಸರ್ಗಿಕ ಕೃಷಿಕನಿಗೆ ಹೇಗಾಗುತ್ತೆ ಅನ್ನೋದನ್ನ ಈ ಒಂದು ಸಮರಿ ಸ್ಲೈಡ್ ಅಲ್ಲಿ ನೋಡ್ಬಿಡೋಣ. ಮೊದಲನೇದು ಮೇಲ್ಮಣ್ಣಿನ ರಕ್ಷಣೆ, ಮಳೆ ನೀರಿನ ಇಂಗಿಸುವಿಕೆ. ಅದು ಆಲ್ರೆಡಿ ನಾವು ಹೇಳಿದೀವಿ. ನಮಗಂತೂ ನೈಸರ್ಗಿಕ ಕೃಷಿನಲ್ಲಿ 1 ಇಂಚ್ ಮಣ್ಣಲ್ಲಿ ಹ್ಯೂಮಸ್ ಕ್ರಿಯೇಟ್ ಮಾಡಿ ಅದನ್ನ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ. ನಾವು ಹಸಿರೆಲೆ ಗೊಬ್ಬರವನ್ನ ಬೆಳೆದು ಮುಚ್ಚಿಗೆ ಮಾಡಿ ಸೂಕ್ಷ್ಮ ಜೀವಿಗಳನ್ನ ಕಾಪಾಡ್ಕೊಂಡು ಎಲ್ಲ ಮಾಡಿರ್ತೀವಿ. ಸೊ ಮಣ್ಣನ್ನು ಕಳ್ಕೋಬಾರದು ಯಾವುದೇ ಕಾರಣಕ್ಕೂ. ಆ ಮೇಲ್ಮಣ್ಣಿನ ರಕ್ಷಣೆ, ಮಳೆ ನೀರಿನ ಇಂಗಿಸುವಿಕೆ, ಈ ಒಂದು ಪ್ರಯೋಗದಿಂದ ನಮಗೆ ಉಪಯೋಗ ಆಗತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಮತ್ತೆ ನಾನು ಆಲ್ರೆಡಿ ಹೇಳ್ದಂಗೆ ಇದೊಂದು ಸುಸ್ಥಿರವಾದಂತಹ ಒಂದು ಸಸ್ಯ ಪೋಷಕಾಂಶಗಳ ಒಂದು ವಿನಿಮಯ ಕ್ರಿಯೆ, ಪುನರ್ಬಳಕೆಯ ಕ್ರಿಯೆಯನ್ನ ನಾವಿಲ್ಲಿ ಗಮನಿಸಬಹುದು. ಯಾಕೆಂದ್ರೆ ನಾವು ಬೆಳೀತಕ್ಕಂಥ ಅಲ್ಪಾವಧಿ ಬೆಳೆಗಳಾಗ್ಬೋದು ಅಥವಾ ಇರತಕ್ಕಂಥ ಗಿಡ ಮರಗಳಾಗ್ಬೋದು, ಅವೆರಡೂ ಒಂದಕ್ಕೊಂದು ಇದಾಗಿರೋದ್ರಿಂದ ಪೂರಕವಾಗಿ ಹೇಗೆ ಅವು ಕೆಲಸ ಮಾಡ್ತೇವೆ ಅನ್ನೋದನ್ನು ನಾವು ನೋಡಿದೀವಿ. ತಳಬೇರು ಸಸ್ಯಗಳು ಅಥವಾ ನಮ್ಮ ತಾಯಿಬೇರು ಸಸ್ಯಗಳು ನಮ್ಮ ತಳಭೂಮಿಯಲ್ಲಿ ಅಂದ್ರೆ ಸಬ್ಸಾಯಿಲ್ ಇಂದ ಪೋಷಕಾಂಶಗಳನ್ನ ಮೇಲೆ ತಂದು ಎಲೆಗಳನ್ನು ಉದುರಿಸಿ ಮೇಲ್ಮಣ್ಣಿಗೆ ಪೋಷಕಾಂಶಗಳನ್ನು ವರ್ಗಾಯಿಸುತ್ತವೆ ಅಂತ ನಾವು ಹೇಳಿದ್ದೀವಿ. ನೋಡಿ, ಈ ರೀತಿ ಒಂದು ಉಪಯೋಗವನ್ನು ನಾವು ಪಡ್ಕೋಬಹುದು. ಜೀವ ವೈವಿಧ್ಯತೆ ಮತ್ತು ಪರಿಸರ ಸಂರಕ್ಷಣಾ ಸೇವೆಗಳು ಬಹಳ ಮುಖ್ಯವಾಗುತ್ತೆ. ನಮ್ಮ ಕೃಷಿ ಭೂಮಿಯಲ್ಲಿ ಈ ರೀತಿ ನಾವು ಜೀವಂತ ಬೇಲಿ, ಅರಣ್ಯ ವೃಕ್ಷಗಳು, ಅಗಲವಾದ ಬದುವಿನಲ್ಲೇ ಸಸ್ಯ ವೈವಿಧ್ಯತೆ, ಇದನ್ನೆಲ್ಲ ನಾವು ಸೃಷ್ಟಿ ಮಾಡ್ಕೊತಾ ಬಂದಾಗ ನಮ್ಮಲ್ಲಿ ಆ ಜೀವ ವೈವಿಧ್ಯತೆ ಸೃಷ್ಟಿಯಾಗತ್ತೆ. ನಾವು ಪರಿಸರ ಸಂರಕ್ಷಣೆ, ನಮ್ಮ ಪರಿಸರ ಪ್ರಿಯ ಕೃಷಿಯನ್ನ ಮಾಡ್ದಂಗಾಗತ್ತೆ. ಇದರಿಂದ ನಮ್ಮ ಗಿಡ ಮರಗಳ, ನಮ್ಮ ವಾಣಿಜ್ಯ ಬೆಳೆಯ ಗಿಡಗಳ ಆರೋಗ್ಯ ಮತ್ತು ಉತ್ಪಾದನಾ ಗುಣಮಟ್ಟ ಉತ್ತಮವಾಗುತ್ತೆ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಇದನ್ನೆಲ್ಲ ನಾವು ಗಮನಿಸ್ತಾ ಹೋಗ್ಬೋದು. ಮುಖ್ಯವಾಗಿ ಇದೆಲ್ಲ ಮಾಡೋದ್ರಿಂದ ನಮ್ಗೆ ಹಣಕಾಸಿನ ವ್ಯವಸ್ಥೆ, ಒಂದು ಸಂಪನ್ಮೂಲವನ್ನ ಸೃಷ್ಟಿ ಮಾಡ್ಕೊಂಡಂಗಾಗತ್ತೆ. ಅದು ನಮ್ಗೆ ಕಟ್ಟಿಗೆಗಳಾಗ್ಬೋದು, ಆ ಬದುಗಳಲ್ಲಿ ಬಿರ್ತಕ್ಕಂಥ ಮರಗಳಿಂದ ಸಿಗ್ತಕ್ಕಂಥ ಟಿಂಬರ್, ಅದು ಒಂದು ಮರಮುಟ್ಟುಗಳಾಗ್ಬೋದು, ಹಣ್ಣುಗಳಾಗ್ಬೋದು, ಮತ್ತೆ ನಮ್ಮ ಸಾಕು ಪ್ರಾಣಿಗಳಿದ್ರೆ ಅವುಗಳಿಗೆ ಬೇಕಾದಂತ ಮೇವುಗಳಾಗ್ಬೋದು. ಪ್ರತಿಯೊಂದನ್ನು ನಾವು ಈ ವಿಶಾಲವಾದ ಬದುಗಳಿಂದ ಮಾಡ್ಕೋಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. Friends, in summary, the benefits of these three elements put together, that is the wider bunds, the plant and trees species grown on the wider bunds, and the microbes which performs 24/7 on these plant and trees root zones on the wider bunds. So these are all the benefit summary, which most of it we already discussed. I'm just repeating because they are very important. One is the soil rainwater harvesting and minimizing the soil erosion, very critical.
Second one is the recycling of nutrition from the subsoil to the topsoil, which I have already explained. Then also creating the biodiversity and environmental services. We so much of green we are growing in our farm, friends. We have live fence, we have timber plants, we have wider bunds, and on the wider bunds we have again these species. So we mimic a forest here. So thereby we create what is called diversity, and thereby we serve the environment. So this microclimate gets created, and that derives its own benefits, as all of us knows. The economic sense from growing these plants and trees on the wider bunds, as already explained, the firewood, the timber values, the fruits, nuts, and the green fodder if required for our livestock. These are all the summary by doing these three things together. So what next? Yeah, so wherever we have our farms, ಮಿತ್ರರೇ, ಕನ್ನಡದ ಮಧ್ಯೆ ಹೇಳ್ಬಿಡ್ತೀವಿ, ಮುಂದಿನ ಗುರಿ ಏನಾಗ್ಬೋದು, ನಮ್ಮ ಹೆಜ್ಜೆ ಏನಾಗ್ಬೇಕು ಅಂದ್ರೆ, ನಮ್ಮ ಕೃಷಿ ಭೂಮಿಯಲ್ಲಿ ನೀವು ಮಳೆಯಾಶ್ರಿತ ಅಲ್ಪಾವಧಿ ಬೆಳೆರಿ, ಅಥವಾ ತೋಟಗಾರಿಕೆ ನೀರಾವರಿ ಆಶ್ರಿತ ಆಹಾರ ಬೆಳೆಗಳನ್ನು ಬೆಳೀರಿ, ಅಥವಾ ನೀರಾವರಿ ಆಶ್ರಿತ ತೋಟಗಾರಿಕಾ ಬೆಳೆಗಳನ್ನು ಬೆಳೀರಿ. ನಿಮ್ಮ ಕೃಷಿ ಭೂಮಿಯಲ್ಲಿ ಅಗಲವಾದ ಬದುಗಳನ್ನ ರೂಪಿಸ್ಕೊಳ್ಳಿ. ಈ ಅಗಲವಾದ ಬದುಗಳಿದ್ರೆ ಅಗಲವಾದ ಬದುವಿನ ಎರಡೂ ಭಾಗದಲ್ಲಿ ನಾವು ಗಿಡ ಮರಗಳನ್ನ ಬೆಳೆಸ್ಕೊತಾ ಬರ್ಬೋದು, ಮತ್ತೆ ಮೇಲೆ ಹೇಳಿದ ಎಲ್ಲ ಉಪಯೋಗವನ್ನು ಪಡ್ಕೋಬಹುದು. ಹಾಗಾಗಿ ಬದುಗಳಿಗೆ ನಾವು ಸಾಕಷ್ಟು ಗಮನವನ್ನು ಕೊಡಬೇಕು. ವಿಶಾಲವಾದ ಬದುಗಳನ್ನ ನಾವು ನಮ್ಮ ತೋಟದಲ್ಲಿ ರಚನೆ ಮಾಡಿಕೊಂಡು ಅಲ್ಲಿ ಗಿಡ ಮರಗಳನ್ನ ಜೋಡಿಸ್ಕೊಂಡು ನಮ್ಮ ಸಂಪತ್ತನ್ನು ನಾವು ಸೃಷ್ಟಿ ಮಾಡಿಕೊಳ್ಳುವಂತ ಅವಕಾಶಗಳನ್ನ ತೆರೆಕೋಬೇಕು ಅಂತ ನಾನು ಈ ಒಂದು ಇದರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಸಂರಕ್ಷಣಾ ವಲಯವು ಮಣ್ಣಿನ ಸೂಕ್ಷ್ಮಜೀವಿಗಳ ಶಾಶ್ವತ ಆಶ್ರಯದಾನವಾಗಿರುತ್ತೆ. ಆಲ್ರೆಡಿ ಹೇಳಿದೆ, ಸೂಕ್ಷ್ಮಜೀವಿಗಳು ನಿಮ್ ತೋಟ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ ಕೃಷಿ ಬಿಟ್ಟು ಎಲ್ಲೂ ಹೋಗಲ್ಲ. ತೇವಾಂಶ ಕೊರತೆ ಆದಾಗ ಬದುಗಳಲ್ಲಿ ಹೋಗಿ ರಕ್ಷಣೆ ಪಡ್ಕೊಳ್ಳುತ್ತವೆ. ತೇವಾಂಶ ಬಂದ್ಮೇಲೆ ಮತ್ತೆ ನಿಮ್ಮ ಕ್ರಾಪ್ ಝೋನಿಗೆ, ರೂಟ್ ಝೋನ್ ಕ್ರಾಪ್, ಕಮರ್ಷಿಯಲ್ ಕ್ರಾಪ್ ನ ರೂಟ್ ಝೋನಿಗೆ ಮತ್ತೆ ಬರ್ತವೆ. ಹಾಗಾಗಿ ಅವುಗಳನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ, ಅವುಗಳ ಸಂತತಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳಕ್ಕೆ ನಿರ್ದಿಷ್ಟವಾದಂತಹ ಅಗಲವಾದಂತಹ ಬದುಗಳು, ಬದುವಿನ ಗಿಡ ಮರಗಳು ನಮಗೆ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಮಿತ್ರರೇ, ಅಗಲವಾದ ಬದುಗಳನ್ನು ನಿರ್ಮಿಸ್ಕೋಬೇಕು, ಆ ಬದುಗಳ ಮೇಲೆ ಗಿಡ ಮರಗಳನ್ನ ಬೆಳೆಸ್ಕೋಬೇಕು. ಫ್ರೆಂಡ್ಸ್, the last point, what next? So we have to grow, we have to do our landscaping of our farm in such a way that we create larger, wider bunds on our farms, and on these bunds we grow vegetation, that is plants and trees, which grows only on these bunds for specific benefits which you have seen. By creating bunds, wider bunds, by growing these plants and trees, special types of plants and trees on these bunds, it creates lot of economic opportunities. So we can generate good revenue by managing this. And also this creates kind of a 24/7 active microbial activity. And whenever we need, whenever there is a scarcity of moisture, microbes comes to the bunds. And whenever the moisture comes into our crop zone, the microbes move over there, such that the microbial management will become very simple. Hence, what next? What we are supposed to do, that we have to create as many bunds of wider dimension in our farmland, and we should start growing plants and trees which are specific to these bunds. So in Hindi, that is a word. So made banao, made ke upar ped lagao. So we should look at these two things, very important. I hope with this, so I come to a conclusion of these three aspects: the bunds, the plants and trees and the bunds, and the microbes. So this information is, I assume this information is helpful, useful to you. And now when you go back to your farmland, you look at the existing bunds, and you may feel, hey, this width of the bund is not enough. Let me increase the width of the bund. So you start creating wider bunds and start populating different species of plants and trees on these bunds, and start getting these benefits what I outlined. ಮಿತ್ರರೇ, ನಾಳೆ ಬೆಳಗ್ಗೆ ನಿಮ್ಮ ಕೃಷಿ ಭೂಮಿಗೆ ಹೋದಾಗ ನಿಮ್ಮ ಕೃಷಿ ಭೂಮಿಲಿ ಇರ್ತಕ್ಕಂಥ ಬದುಗಳನ್ನು ಗಮನಿಸಿ, ಆ ಬದುಗಳ ಅಗಲ ಎಷ್ಟಿದೆ ನೋಡಿ. ಅಗಲವಾಗಿರೋ ಬದುಗಳಿದೆಯೇ? ಹಾಗಾದ್ರೆ ನಾವು ಸರಿಯಾದ ಕೆಲಸ ಮಾಡಿದ್ದೀವಿ. ಇಲ್ಲಾಂದ್ರೆ ಅಗಲವಾದ ಬದುಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಣ. ಇರುವ ಬದುಗಳಲ್ಲಿ ನಾವು ಸಸ್ಯ ವೈವಿಧ್ಯತೆ ಏನ್ ಸೃಷ್ಟಿ ಮಾಡಿದೀವಿ, ಯಾವ ರೀತಿ ಗಿಡ ಮರಗಳನ್ನ ಬೆಳೆಸ್ಕೊಂಡಿದ್ದೀವಿ, ಅದನ್ನು ಗಮನಿಸೋಣ. ಇನ್ನೂ ಕೆಲವು ವೈವಿಧ್ಯತೆಯನ್ನು ಸೃಷ್ಟಿ ಮಾಡಬಹುದು ಅಂದಾಗ, ಹೇಗಿದ್ರು ನಾವು ಮುಂಗಾರಿನಲ್ಲಿ ಇದೀವಿ, ಇವಾಗ ಸಾಕಷ್ಟು ಗಿಡ ಮರಗಳನ್ನ ನಾವು ನಮ್ಮ ಬದುಗಳಲ್ಲಿ ಬೆಳೆಸಲಿಕ್ಕೆ ಪ್ರಾಮುಖ್ಯತೆ ಕೊಡೋಣ. ಮತ್ತು ಅದರಿಂದ ನಮ್ಮ ಸೂಕ್ಷ್ಮ ಜೀವಿಗಳು ಅಲ್ಲಿ ಬಂದು ರಕ್ಷಣೆಯನ್ನು ಪಡೆಯುತ್ತವೆ. ಅವುಗಳಿಂದ ನಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ನಾನು ಆಲ್ರೆಡಿ ಔಟ್ಲೈನ್ ಮಾಡಿದ್ದೀನಿ. ಸೊ ನಮ್ಮ ಮುಂದಿನ ಗುರಿ
ಬದುಗಳ ಮೇಲೆ ಸಸ್ಯ ವೈವಿಧ್ಯತೆ, ಇದ್ರ ಕಡೆಗೆ ನಾವು ಗಮನ ಕೊಡೋಣ. ಈ ಮುಂಗಾರಿನಲ್ಲಿ ಇದಕ್ಕೆ ತಕ್ಕಾಗೆ ಯಾವುದೇ ಗಿಡ ಆಗ್ಬೋದಪ್ಪ, ನಿಮ್ಗೆ ಯಾವ ಗಿಡ ಸಿಗುತ್ತೋ, ಯಾವ ಬೀಜ ಸಿಗುತ್ತೋ ತಗೊಂಬನ್ನಿ, ನರ್ಸರಿ ಮಾಡ್ಕೊಳ್ಳಿ, ನೇರ ಬಿತ್ತನೆ ಮಾಡಿ, ಬದುಗಳನ್ನ ಹಚ್ಚ ಹಸಿರಾಗಿ ಇಟ್ಕೊಳ್ಳಿ, ಶಾಶ್ವತವಾದ ಗಿಡ ಮರಗಳನ್ನ ಬದುವಿನಲ್ಲಿ ಬೆಳೆಸ್ಕೊಳ್ಳಿ. ಬದುನ ಉಳುಮೆ ಮಾಡಬೇಡಿ, ಬದುನಲ್ಲಿ ಬೆಳೆ ಬೆಳೆಯೋದು ಬೇಡ. ಬದುವಿನಲ್ಲಿ ಇರತಕ್ಕಂತ ಬದುವಿನ ಸಹಾಯದಿಂದ ನಮ್ಮ ಬೆಳೆಯನ್ನ ಬೆಳ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಈ ವೆಬ್ಕಾಸ್ಟ್ನ ಈ ಒಂದು 3 ಪಾಯಿಂಟ್ಸ್ ಡಿಸ್ಕಷನ್ ನಲ್ಲಿ ಮುಗಿಸ್ತಾ ಇದ್ದೀನಿ. ಯಾವುದೇ ರೀತಿ ನಿಮ್ಗೆ ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ಈಗ ನನ್ನನ್ನು ಕೇಳಬಹುದು. ನಂತರವೂ ನನ್ನ ಹತ್ರ ಫೋನ್ ನಲ್ಲಿ ಅಥವಾ ವಾಟ್ಸ್ಆಪ್ ನಲ್ಲಿ ಟಚ್ ಇಟ್ಕೊಂಡಿರ್ಬೋದು. ಸೊ ಓವರ್ ದಿ ಸೆಷನ್ ಇಸ್ ಓಪನ್ ಫಾರ್ QA ಸೆಷನ್. ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಆಸ್ಕ್ ಮಿ ದ ಕ್ವಶನ್ಸ್. And please give me your feedback also. Please unmute yourself. Sir, I have a question. Yes, sir. Please introduce yourself. I am Dr. K. Venugopal Reddy, regular follower of Manjunath sir. I am also in touch with him. I always express my appreciation and this thing for his clarity and it is really well taken, and it is unique channel where we can learn in English also, because nowadays everybody is well versed with English. Okay, naturally he is from Kannada, he is giving his local population also. That's very good. What is my question is that, sir, we understood the importance of bunds. I would like to know what is the distance between the bunds and what do you mean by large bunds? What should be the typical standard width of the large bund? Sir, this is subjective. Where the bund should come, we know against the slope of the this one. But now we are looking at once we decide that okay, we're going to have a bunds here. The next point, today's objective is to what is the width. So it is not enough that I create a small bund. I should create a wider bund because of these benefits. Now, as I said in this presentation, anything between 8 to 15 feet, 8 feet to 12 feet or 15 feet is sufficient enough for the bunds. Width of the bund between 8 to 15 feet. I have seen my father managing our farm with about 12-15 feet bunds, and I used to take our cows there and manage them there. So about 8 to 15 feet we can keep it as the possible width of the bund. Then the distance between two bunds is subjective. If your farmland is larger, 8 acres, 10 acres, 15 acres, and you are trying to grow field crops like our North Karnataka farmers, then I suggest this bund should come maybe let us say every 300 to 400 feet or 500 feet. But in a smaller land holding, let's say we have 3 acres, 5 acres, and we are trying to grow perennial crops or the horticulture crops, we can restrict it to between 120 to 150 feet as well. Again, this is subjective to slope of the land. If the slope demands frequent bunding, we have to go for frequent bunding. Out of n number of frequent bunding we do, few of them can be of wider enough to create this biodiversity. Sir, in this distance between the bunds, we can go for even like fruit trees and also apart from the bunds, in between bunds. That in between the bunds is your crop zone. Crop that zone. Is your crop zone. Crop means what sort of like any crop you choose. Any crop which you choose. Anything you grow under this crop zone is a crop growing area. So no need to plant fruit trees. If it is a fruit garden, it is your focused fruit, no sir. If it is a fruit garden, on the crop zone, you are growing fruit trees only. That also can be done. Okay, sir. No, I got it. Got it, sir. It's a crop. Crop is defined, subjective. My crop is horticulture. Good. Exactly. You select it. That is on the crop area, not on the bunds. No, bunds is for biodiversity. Yes, understood. Yeah. Thank you, sir. Venugopal sir. Yes, sir. I'll translate to Kannada. ವೇಣುಗೋಪಾಲ್ ಸರ್ ಹೈದರಾಬಾದ್ ಇಂದ ಕನೆಕ್ಟ್ ಆಗಿರ್ತಾರೆ. ಕಳೆದ 3 ವಾರಗಳಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಮತ್ತೆ ನಮ್ಮಲ್ಲಿ ಅವರು ವಾಟ್ಸ್ಆಪ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ವೇಣುಗೋಪಾಲ್ ಸರ್ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಈ ಅಗಲವಾದ ಬದುಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳಿದ್ವಲ್ಲ, ಅಗಲ ಅಂದ್ರೆ ಏನು, ಎಷ್ಟು ಅಗಲ ಇರಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ನಮ್ಮ ಉತ್ತರ 8 ರಿಂದ 15 ಅಡಿ ಅಗಲ ಇದ್ರೆ ಒಳ್ಳೆಯದು ಅಂತ. ಅಗಲ ಬದುವಿನ ಅಗಲ ಮತ್ತು ಒಂದು ಬದುವಿಗೂ ಇನ್ನೊಂದು ಬದುವಿಗೂ ನಿರ್ದಿಷ್ಟ ಅಂತರ ಎಷ್ಟಿರಬೇಕು. 2 ಬದುಗಳ ಮಧ್ಯೆ ನಾವು ಕೃಷಿ ಮಾಡ್ತೀವಲ್ವಾ, ನಾವು ಬೆಳೆ ಬೆಳೆಯೋ ಪ್ರದೇಶ ಅಂತ ಅನ್ಕೊಳ್ಳೋಣ. ಈ ಬೆಳೆ ಬೆಳೆಯೋ ಪ್ರದೇಶಕ್ಕೂ ಮತ್ತು ಬದುಗಳಿಗೂ ಎಷ್ಟು ಅಂತರ ಇರಬೇಕು ಅಂತ ಅವ್ರ ಮುಂದಿನ ಪ್ರಶ್ನೆ ಆಗಿತ್ತು. ಅದಕ್ಕೆ ನಾನು ಹೇಳಿದೆ, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಿತೀವಲ್ಲ ಆಹಾರ ಬೆಳೆಗಳು,
15 ಎಕರೆ 20 ಎಕರೆ ಜಾಗಗಳಲ್ಲಿ ಅಲ್ಲಿ ಅವರು 400 ಅಡಿ 500 ಅಡಿಗೆ ಒಂದೊಂದು ಅಡ್ಡ ಬದುಗಳನ್ನು ಹಾಕಬಹುದು. ಇನ್ನು ನಾವು 4-5 ಎಕರೆ ಇಟ್ಕೊಂಡು ತೋಟಗಾರಿಕಾ ಬೆಳೆ ಅಥವಾ ಬಹುವಾರ್ಷಿಕ ಬೆಳೆಗಳನ್ನ ಬೆಳೆಯುವಂತವ್ರು ಒಂದು 120 ಅಡಿ 150 ಅಡಿಗೆಲ್ಲ ಈ ಅಗಲವಾದ ಬದುಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಮತ್ತು ಬದುಗಳ ಅಂತರ ನಾವು ಥಿಯರಿಟಿಕಲ್ ಆಗಿ ಮಾತಾಡಕ್ಕಾಗಲ್ಲ. ನಮ್ಮ ಭೂಮಿಯ ಮೇಲ್ಮೈ ಲಕ್ಷಣ ಇಳಿಜಾರು ಎಷ್ಟಿರುತ್ತೋ ಹಾಗಾಗಿ ಬದುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕ್ತಿವಿ. ಹಾಗಂತ ಎಲ್ಲಾ ಬದುಗಳು ಅಗಲವಾಗಿರ್ಬೇಕೇ ಅವಶ್ಯಕತೆ ಇಲ್ಲ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕೊಳ್ಳೋಣ. ಅದರಲ್ಲಿ ಕೆಲವು ಬದುಗಳನ್ನ ಅಗಲವಾಗಿ ಇಟ್ಕೊಳ್ಳೋಣ. ಯಾಕೆಂದ್ರೆ ಅಗಲವಾದ ಬದುವಿನಲ್ಲಿ ಈ ಗಿಡಮರಗಳ ಜೋಡಣೆ ಮತ್ತು ಸೂಕ್ಷ್ಮ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂತ ಒಂದು ಸದಾವಕಾಶ. ಹಾಗಾಗಿ ಅಗಲವಾದ ಬದುವಿನ ಅಗಲ 8ರಿಂದ 15 ಅಡಿ ಇರಲಿ ಮತ್ತು 2 ಬದುಗಳಿನ ಅಂತರ ನಿರ್ದಿಷ್ಟವಾಗಿ ಇರಬೇಕಾಗಿಲ್ಲ. 120 ಅಡಿ 150 ಅಡಿಯಿಂದ 400 ಅಡಿ ತನಕನೂ ಇರಬಹುದು. ನಿಮ್ಮ ಕೃಷಿ ಭೂಮಿಯ ಮತ್ತು ನಿಮ್ಮ ಯಾವ ಮೂಲ ಬೆಳೆಯನ್ನ ನೀವು ಮುಖ್ಯ ಬೆಳೆ ಏನ್ ಬೆಳಿತೀರೋ ಅದ್ರ ಮೇಲೆ ಇವನ್ನ ನಿರ್ಧಾರ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ. ನವೀನ್ ಅಂತ. ಓಕೆ, ನಾನು ಇವತ್ತು ಫಸ್ಟ್ ಟೈಮ್ ಇದಕ್ಕೆ ಜಾಯಿನ್ ಆಗಿರೋದು. ಓಕೆ, ನೀವ್ ಹೇಳಿದ ರೀತಿನೇ ನಂದು ಸುಮಾರು ಒಂದು 4 ಎಕರೆ ಬೌಂಡ್ರಿ ಬರುತ್ತೆ. 4 ಎಕರೆ ಬೌಂಡ್ರಿನಲ್ಲಿ ನಾನ್ ಮಾಡಿರೋದು ಸುಮಾರು ಒಂದು 12 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ನನ್ನ ತೋಟದಲ್ಲಿ 12 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ನೀವ್ ಹೇಳಿದ ರೀತಿನೇ ನನ್ನಲ್ಲಿ ನಾನು ಒಂದು ತೋಟದಲ್ಲಿ ನಾನು ದಾರಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಡಿ ಟೈಪ್ ಅಲ್ಲಿ ದಾರಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇವತ್ತು ಲೇಬರ್ ಎಲ್ಲ ಸಿಗಲ್ಲ ನೋಡಿ, ಹಾಗಾಗಿ ನಾನು ಒಬ್ನೇ ನಿರ್ವಹಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ತೋಟದಲ್ಲಿ ಎಡದೆ ಕಡೆಗೂ ಇರ್ಬೇಕು ಜಮೀನು, ಬಲದೆ ಕಡೆಗೂ ಇರ್ಬೇಕು, ಮಧ್ಯದಲ್ಲೂ ಇರ್ಬೇಕು. ಶೇಪ್ ಅಲ್ಲಿ ನಮ್ಮ ಟ್ರ್ಯಾಕ್ಟರ್ಗಳೆಲ್ಲ ತೋಟದಲ್ಲಿ ಇರೋಂತ ಒಂದು ಬೆಳೆಗಳನ್ನೆಲ್ಲ ತಗೊಂಡೋಗೋದಿಕ್ಕೆ ಮಾಡ್ಕೊಂಡಿದೀನಿ. ಮತ್ತೆ ನಾನು ಬದುಗಳಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳು ಹಾಕಿದೀನಿ, ತರಕಾರಿ ಗಿಡಗಳು ಹಾಕೊಂಡಿದೀನಿ, ಮತ್ತೆ ಕೆಲವೊಂದು ಗೊಬ್ಬರದ್ದು ಗಿಡಗಳು ಹಾಕೊಂಡಿದೀನಿ, ಮತ್ತೆ ಹಸುಗಳಿಗೆ ಮೇವು ಬೆಳ್ಕೊಂಡಿದೀನಿ. ಈ ರೀತಿ ಮಾಡ್ಕೊಂಡು ಹೋಗ್ತಿದೀನಿ ಸರ್. ನಿಮ್ ಪ್ರಶ್ನೆ ಏನು ನವೀನ್ ಅವರೇ? ಸರ್ ಅಂದ್ರೆ ನಂದು ಕ್ವಶನ್ ಏನಂತ ಅಂದ್ರೆ, ಸರ್ ಇಲ್ಲಿ ಮುಂಚೆ ಗೌರ್ಮೆಂಟ್ ಇಂದ ಸಿಲ್ವಾರ ಅಂತ ಕೊಟ್ಟಿದ್ರು, ಸಿಲ್ವರ್ ಸಸಿಗಳನ್ನ ಕೊಟ್ಟಿದ್ರು. ಅದನ್ನ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಮುಂಚೆಗ್ಲೂ ಇದೇ ರೀತಿ ಬದುಗಳಿದ್ದು, ಅಲ್ಲಾಗ್ತಾಗ ನಂದು ಮೇನ್ ಕ್ರಾಪ್ ಅಲ್ಲಿ ಈಲ್ಡ್ ಕಮ್ಮಿ ಆಯ್ತು. ಹೇಳಿ ಆಮೇಲೆ ಏನ್ ಮಾಡಿದ್ರೆ? ಅಂದ್ರೆ ಈಗ ಸಿಲ್ವರ್ ಅನ್ನ ನಾನು ಸೇಮ್ ಇದೆ 4 ಎಕರೆ ಜಮೀನ 12 ಭಾಗಗಳಾಗಿ ಮಾಡ್ಕೊಂಡು ಬದುಗಳಿಗೆಲ್ಲ ಸಿಲ್ವರ್ ಹಾಕಿದ್ದೆ. ಸಿಲ್ವರ ಮತ್ತೆ ಕೆಲವೊಂದೊಂದು ದೊಡ್ಡ ಮರಗಳಾಗೋದನ್ನ ಹಾಕಿದ್ದೆ. ಆಟೋಮೆಟಿಕ್ ಆಗಿ ನನ್ನಲ್ಲಿ ಒಂದು ಸಲ ನಾನು ತೆಂಗನ್ನ ಕೆಡವಿದ್ರೆ 5ರಿಂದ 6 ಸಾವಿರ ಕಾಯಿ ಬೀಳೋದು. ಆಟೋಮೆಟಿಕ್ ಆಗಿ ನಂಗೆ 2-2.5 ಸಾವಿರಕ್ಕೆ ಬಂದಿತ್ತು. ಅಲ್ಲ, ಸಿಲ್ವರ್ ಏನ್ ಮಾಡಿದ್ರಿ? ಅದನ್ನ ಕಟ್ ಮಾಡಿ ಮಾರಿದೆ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ನಂದು 5-6 ಸಾವಿರಕ್ಕೆ ಮತ್ತೆ ಈಲ್ಡ್ ಬಂದಿದೆ. ಸರಿ ನವೀನ್ ಅವರೇ, ಈಗ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಅಗಲವಾದ ಬದುವಿನಲ್ಲಿ ಗಿಡ ಮರಗಳನ್ನ ಜೋಡಣೆ ಮಾಡಬೇಕು, ವಿವಿಧ ಜಾತಿಯ ಗಿಡ ಮರಗಳನ್ನ ಜೋಡಿಸ್ಬೇಕು ಅಂತ ಮಾತಾಡಿದ್ವಿ ಅಲ್ವಾ? ಅದೆಲ್ಲ ವಿವಿಧ ಜಾತಿಯ ಗಿಡ ಮರಗಳಲ್ಲಿ ಈ ಸಿಲ್ವರ್ ಅನ್ನೋದು ಇರ್ಬೇಕೋ ಬೇಡ ಅನ್ನೋದು ನೀವೇ ಆನ್ಸರ್ ಮಾಡ್ಬಿಟ್ರಿ. ಮಿತ್ರರೇ, ಸಿಲ್ವರ್ ಅನ್ನೋ ಗಿಡಗಳನ್ನ ನಮ್ಮ ತೋಟದ ಒಳಗಭಾಗದಲ್ಲಿ ಜಾಸ್ತಿ ಅದಕ್ಕೆ ಪ್ರಾಧಾನ್ಯತೆ ಕೊಡೋದು ಬೇಡ. ಅದು ನಿಮಗೆ ಬೇಕು ಅನ್ಸಿದ್ರೆ ಬೇಲಿಯಲ್ಲಿ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳ್ಕೊಂಡು ನೀವು ಅದರ ಉಪಯೋಗ ಬೇರೆ ಏನೋ ಇದ್ರೆ ಪಡ್ಕೋಬಹುದು. ಆನ ಯಲ್ಲಪ್ಪ ರೆಡ್ಡಿ ಅವರು ಸಹ ಅರಣ್ಯ ನಿನಗೆ ಶರಣು ಅನ್ನೋ ಪುಸ್ತಕದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿವರ ಹೇಳಿದ್ದಾರೆ. ಸಿಲ್ವರ್ ಅನ್ನೋ ಬೆಳೆ ನಮ್ಮ ಅವ್ರ ಕಾಡಲ್ಲೇ ಬೆಳೆಸ್ಬೇಡಿ ಅಂತಾರೆ, ಇನ್ನು ನಾವು ಕೃಷಿ ಭೂಮಿಯಲ್ಲಿ ಯಾಕೆ ಬೆಳ್ಸಕ್ ಹೋಗ್ಬೇಕು? ಸೊ ನಿರ್ದಿಷ್ಟವಾಗಿ ಕಾಳುಮೆಣಸು ಬೆಳ್ಕೊಳ್ತೀವಿ ಅನ್ನೋರು ಹಾಕ್ತಿದ್ದಾರೆ, ಹಾಕ್ಲಿ ಸಂತೋಷ. ಬಟ್ ಅವರು ಅದು ನಿರ್ದಿಷ್ಟವಾದ ಜಾಗದಲ್ಲಿ ಹಾಕೊಳ್ಳಿ. ನಾವು ಈ ಬಹುಬೆಳೆ ಬಹುಮಡಿ ಪದ್ಧತಿ ಮಾಡೋರು, ಅಲ್ಪಾವಧಿ ಆಹಾರ ಬೆಳೆ ಬೆಳೆಯುವಂತ ಕೃಷಿಕರು ನಮ್ಮ ತೋಟದ ಬದುಗಳಲ್ಲಿ ಅಥವಾ ನಮ್ಮ ಕೃಷಿ ಭೂಮಿಯ ಬದುಗಳಲ್ಲಿ ಈ ಸಿಲ್ವರ್ ಅಂತ ಮರಕ್ಕೆ ಪ್ರಾಧಾನ್ಯತೆ ಕೊಡೋದು ಬೇಡ ಅಂತ ನವೀನ್ ಅವರ ಅನುಭವನು ನಮ್ಗೆ ಹೇಳ್ತಾ ಇದೆ. ನಮಸ್ಕಾರ ಗುರುಗಳೇ. Sir, I'll just translate Naveen's question. One second, sir. So Naveen's question is that he's already created all those parameters what we discussed even today in the previous episodes, previous webinar. He said the road formations are done, bunds are there. Is one of his experiences when he created bunds and started growing trees on these bunds. He planted what is called silver oak tree. A silver oak tree was planted because of some reasons, and he found that growing silver oak tree on the bunds has got negative effect on the yield of his coconut harvest. Later he realized that this problem is maybe because of the silver oak tree, and he has removed the silver oak tree, and his crop, his plants are restored, or his harvest is restored. So the message Naveen is sharing with us is that we can create bunds and grow plants and vegetations there,
but avoid growing silver oak tree inside your farm. ಎಸ್ ಸರ್, ಮುಂದಿನ ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಗಳೇ, ದಿನೇಶ್ ಕುಮಾರ್ ಅಂದ್ಬಿಟ್ಟು ಗೌರಿಬಿದ್ದು. ನಮಸ್ಕಾರ ದಿನೇಶ್, ಕೇಳಿ. ಈಗ ಟ್ರಂಚ್ ಕಮ್ ಬಂಡ್ ಮಾಡ್ತೀವಲ್ಲ, ಈಗ ನೀವು ಬಂಡ್ ಅಂತ ಹೇಳ್ತಿದ್ದೀರ, ಅದು ಪೂರ್ತಿ ಬರೀ ಬಂಡ್ ಥರನೇ ಟ್ರೆಂಚ್ ಮಾಡಿ ಬಂಡ್ ಮಾಡ್ಬೋದು? ಮಳೆ ನೀರಿನ ನಿಮ್ಮ ಪ್ರಶ್ನೆ ಮುಗೀತಾ? ಹೇಳ್ಬೋದಾ? ಮೊದಲನೇ ಪ್ರಶ್ನೆ ಅದು. ಟ್ರೆಂಚ್ ತೆಗೆದಾಗ ಆ ಮಣ್ಣು ನೀವು ಹೇಳಿರೋ ಪ್ರಕಾರ 6 ಇಂಚಿಂದ 9 ಇಂಚು ಫಲವತ್ತಾದ ಮಣ್ಣು ಇರುತ್ತೆ. ಅದರಿಂದ ಕೆಳಗಡೆ ಇರುವಂಥ ಮಣ್ಣು ಫಲವತ್ತತೆ ಕಮ್ಮಿ ಇರುತ್ತೆ. ಈ ಫಲವತ್ತತೆ ಮಣ್ಣನ್ನು ನಾವು ಬಂಡ್ ಮಾಡಿದಾಗ, ಇದು ಟ್ರೆಂಚ್ ತೆಗೆದಾಗ ಆ ಮಣ್ಣನ್ನು ಎತ್ತಿ ಬಂಡ್ ಮಾಡ್ತೀವಲ್ಲ, ಆಗ ಆ ಮಣ್ಣು ಬಂಡಲ್ಲಿರುವಂಥ ಮಣ್ಣು ಫಲವತ್ತತೆ ಬರೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಇಲ್ಲ ಆ ಇರೋವಂಥ ಸಾವಯವ ಸೂಕ್ಷ್ಮಾಣುಗಳು ಆ ಬಂಡ್ ಮೇಲೆ ಇರುತ್ತಾ? ಈಗ ದಿನೇಶ್ ಸರ್, ಇವಾಗ ನಾವು ಟ್ರೆಂಚ್ ಕಮ್ ಬಂಡ್ ಬಗ್ಗೆ ಇವತ್ತು ಮಾತಾಡಿಲ್ಲ, ಮೊದಲನೇ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ. ನಿರ್ದಿಷ್ಟವಾಗಿ ಮಳೆ ನೀರು ಹೇಗೆ ಪ್ರವೇಶ ಆಗುತ್ತೆ, ಹೇಗೆ ನಿರ್ಗಮನ ಆಗುತ್ತೆ, ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಟ್ರೆಂಚ್ಗಳು ಮಾಡ್ಕೋತೀವಿ ಅಂತ ಹೇಳಿದ್ವಿ. ಸೊ ಮಳೆ ನೀರಿನ ಚಲನೆಯನ್ನ ಗಮನಿಸಿ ನಾವು ಟ್ರೆಂಚ್ ಮಾಡ್ಕೊಂತೀವಿ. ಟ್ರೆಂಚ್ ಮಾಡಿದಾಗ ನೀವು ಹೇಳಿದಾಗೆ ಟ್ರೆಂಚಿನಿಂದ ತೆಗೆದು ಹಾಕಿದಂತ ಮಣ್ಣು ಟ್ರೆಂಚ್ ಪಕ್ಕದಲ್ಲಿ ಏನು ಒಂದು ಬದು ನಿರ್ಮಾಣವಾಗುತ್ತೆ, ಅದನ್ನ ಟ್ರೆಂಚ್ನಿಂದ ಬಂದಂತ ಬಂಡ್ಸ್ ಅಂತ ಹೇಳ್ತೀವಿ. ಈ ಬದುಗಳಿಗೂ ಅಂದ್ರೆ ಟ್ರೆಂಚಿನ ಪಕ್ಕದಲ್ಲಿ ಬರ್ತಕ್ಕಂಥ ಬದುಗಳಿಗೂ, ಬಟ್ ಇವತ್ತು ನಾವು ಮಾತಾಡ್ತಕ್ಕಂಥ ವಿಶಾಲವಾದ ಅಗಲವಾದ ಬದುಗಳು, ಯಾಕಂದ್ರೆ ಸಸ್ಯ ವೈವಿಧ್ಯತೆ ಸೃಷ್ಟಿ ಮಾಡ್ತಕ್ಕಂಥ ಬದುಗಳಿಗೂ ವ್ಯತ್ಯಾಸ ಇದೆ. ಸೊ ಆ ಬದುಗಳು ನಿರ್ದಿಷ್ಟವಾದ ಒಂದು ಉಪಯೋಗಕ್ಕೋಸ್ಕರ ಮಾಡಿರ್ತೀವಿ. ಯಾಕಂದ್ರೆ ನೀರಿನ ಒಂದು ಚಲನೆ, ನಮ್ಮ ತೋಟದಲ್ಲಿ ನೀರು ಹೇಗೆ ಬರಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಹೋಗ್ಬೇಕು, ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಆ ಟ್ರೆಂಚ್ಗಳು ಮಾಡ್ಕೊಂಡಿರ್ತೀವಿ. ಆ ಟ್ರೆಂಚ್ ಪಕ್ಕ ಬದುಗಳು ಏನ್ ನಿರ್ಮಾಣ ಆಗತ್ತೆ, ಅಲ್ಲೂ ನಾವು ಗಿಡಗಳನ್ನ ಬೆಳೆಸೋಣ, ತಾಯಿ ಬೇರು ಸಸ್ಯಗಳನ್ನೇ ಬೆಳೆಸ್ತಾ ಹೋಗೋಣ. ಆ ಒಂದು ಬೆನಿಫಿಟ್ ನಮಗೆ ಸಿಗತ್ತೆ. ಆ ಟ್ರೆಂಚಿನ ಮಣ್ಣನ್ನ ನೀವೇನ್ ಪಕ್ಕಕ್ಕೆ ಹಾಕಿರ್ತಾರೆ, ಅದು ಫಲವತ್ತಾಗಿರೋ ಮಣ್ಣು ಆಗಿರುತ್ತೆ. ಆ ಬದುಗಳ ಟ್ರೆಂಚಿನ ಪಕ್ಕದ ಸಣ್ಣ ಬದುವಿನ ಉದ್ದಕ್ಕೂ ನೀವು ತಾಯಿ ಬೇರು ಸಸ್ಯದ ಮರಗಳನ್ನು ಹಾಕೊಂಡು ಹೋದಾಗ ಆ ಟ್ರೆಂಚ್ ನಲ್ಲಿ ನಿಲ್ತಕ್ಕಂಥ ನೀರು, ಟ್ರೆಂಚ್ ನಲ್ಲಿ ಹರಿದಾಡತಕ್ಕಂಥ ನೀರು ಸಹ ಮತ್ತೆ ನಿಮ್ಮ ಸಬ್ ಸಾಯಿಲ್ಗೆ, ಕೆಳಮಟ್ಟದ ಮಣ್ಣಿನಲ್ಲಿ ವಲಯಕ್ಕೆ ಇಳಿಲಿಕ್ಕೆ ಅವಕಾಶ ಆಗುತ್ತೆ. ಇದು ನಾವು ಚಿಕ್ಕ ಬಂಡ್ ಮಾಡಿರೋದ್ರಿಂದ ತಿರ್ಗಾ ಅಗಲವಾದ ಬಂಡ್ ಮಾಡೋ ಅವಶ್ಯಕತೆ ಇದೆಯೋ ಇಲ್ಲ? ಇವತ್ತಿನ ವಿಷಯದಲ್ಲಿ ನಮಗೆ ಅಗಲವಾದ ಬದುಗಳು ಬೇಕು. 8ರಿಂದ ಇದು ಬದುಗಳು ಬೇಕು. ಇಲ್ಲಿ ನಾನು ಟ್ರೆಂಚ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬದುಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಬದುಗಳು 8ರಿಂದ 15 ಅಡಿ ಅಗಲ ಇರಬೇಕು, ಸಾಕಷ್ಟು ಉದ್ದ ಇರಬೇಕು. ಇದು ಇಳಿಜಾರಿಗೆ ಅಡ್ಡಲಾಗಿ ಮಳೆ ನೀರಿನ ಸಂರಕ್ಷಣೆಗೆ ಅಥವಾ ಅತಿಯಾದ ಮಳೆ ನೀರಿನ ಪರಿಚಲನೆಗೆ ಮಾಡಬೇಕಾ? ಇಲ್ಲ. ಇದು ಈ ಬಫರ್ ಝೋನ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಥವಾ ಸಸ್ಯ ವೈವಿಧ್ಯತೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಮಾಡದಂತ ಬದುಗಳಿವೆ. ಈಗ ಅಗಲವಾದ ಬಂಡು ಮಾಡ್ಬೇಕಂದ್ರೆ ಮಣ್ಣಿನ ಹೊರಗಡೆಯಿಂದ ತಂದು ಹಾಕೊಳ್ಳೋದಾ? ಇಲ್ಲ, ಹೊರಗಡೆಯಿಂದ ತರಬಾರ್ದು ದಿನೇಶ್ ಸರ್. ಅಲ್ಲೇ ನಮ್ಮ ತೋಟದ ಮಣ್ಣಿನಲ್ಲೇನೆ ನಾವು ಈ ಬದುಗಳನ್ನ ನಿರ್ಮಾಣ ಮಾಡ್ಕೋಬೇಕು. ಬದು ಅಂದ ತಕ್ಷಣ ನಮ್ಮ ಕಲ್ಪನೆ ಅದು 2 ಅಡಿ ಎತ್ತರ ಇರಬೇಕು ಅನ್ನೋದು ಬೇಡ. 6ರಿಂದ 8 ಇಂಚ್ ಅಗಲ ಎತ್ತರ ಇದ್ರೂ ಸಾಕು. ಅಂದ್ರೆ ಉಳುಮೆ ಮಾಡಿ ಕೃಷಿ ಮಾಡ್ತೀವಲ್ಲ, ಆಹಾರ ಬೆಳೆಗಳು ಬೆಳಿತೀವಲ್ಲ, ಅವಾಗ ನಾವೇನ್ ಮಾಡ್ಬೇಕಂದ್ರೆ ನನ್ನ ಉಳುಮೆ ನೇಗಿಲು ಆ ಜಾಗಕ್ಕೆ ಹೋಗಲ್ಲ ಅಷ್ಟೇ. ನಾನು ಅಲ್ಲಿ ಉಳುಮೆ ಮಾಡಲ್ಲ, ಅಲ್ಲಿ ನಾನು ಅದನ್ನ ಬದು ಅಂತ ಕರ್ಕೊಂತೀನಿ. ಅರ್ಧ ಇಂದ 1 ಅಡಿ ಒಳಗಡೆ ಇದ್ರು ಸಾಕು. ಥ್ಯಾಂಕ್ ಯು. ಕಮ್ಮಿ ಹೈಟ್ ಇದ್ದಷ್ಟು ಒಳ್ಳೇದು. ಸೂಕ್ಷ್ಮ ಜೀವಿಗಳು ಓಡಾಡ್ತಾ ಇರ್ತವೆ ನಮ್ಮ ಕ್ರಾಪ್ ಏರಿಯಾಗೂ ಮತ್ತೆ ಈ ಬದುಗಳಿಗೂ. ಅದೇ ನಮ್ಮಲ್ಲಿ ಇರೋ ಟಾಪ್ ಸಾಯಿಲ್ ನಲ್ಲೇ ಅದನ್ನ ಒಂಚೂರು ಮಾಡ್ತಾರೆ ಅಷ್ಟೇ. ಅಲ್ಲಿ ಉಳುಮೆ ಮಾಡ್ಬೇಡ ಕಣಪ್ಪ ಅಂತ ಹೇಳಾಯ್ತು. ಉಳುಮೆ ಮಾಡಕ್ ಬಂದವನಿಗೆ ಅಷ್ಟ್ ಜಾಗ ನಾನು ಬದುಕು ಬಿಟ್ಕೊಂಡಿದ್ದೀನಿ, ಗಿಡ ಮರಗಳು ಬೆಳೆಸ್ಕೊತೀನಿ ಕಣಪ್ಪ, ಪಕ್ಕದಲ್ಲಿ ಉಳುಮೆ ಮಾಡು, ಅಲ್ಲಿ ಮಾಡಬೇಡ ಅಂತ ಹೇಳಿದ್ರಾಯ್ತು. The question from Dinesh Kumar sir is that when we create trenches and we create bunds, and is that bunds are being used for this kind of diversity creation? No, the answer is not. Those bunds are created, the trenches and bunds are created for water management and not for this kind of biodiversity creation. In order to create biodiversity, you have to create wider bunds at various distances in our field area only, cropping area only. His subsequent question was, how do I create these bunds in the farming area, in the cropping area? Do I need to bring soil from outside? The answer is no need to bring any soil from outside.
In our cropping area only, we are marking some x feet, let us say 10 to 12 feet width as our wider bunds to grow diversity. So we will not till that place, we reserve it for diversity creation. ಸರ್ ನಮಸ್ತೆ ಸರ್. ಹಾ ಹೇಳಿ ಸರ್ ನಾವು ಡಾಕ್ಟರ್ ನಾಯ್ಕರ್ ಅಂತಿಲ್ಲೇ ಹುಬ್ಬಳ್ಳಿಯಿಂದ ಮಾತಾಡೋದು ಸರ್. ಹೇಳಿ ಸರ್. ಸರ್ ನಮ್ಮ ಈಗ ಒನ್ ಬೇಸಾಯಕ್ಕೆ ನೀವು ಬದುಗಳಲ್ಲಿ ಯಾವ ಗಿಡಗಳನ್ನ ಹಚ್ಚಿದ್ರೆ ಒಳ್ಳೇದು ಸರ್? ನಮ್ ಎಲ್ಲ ಎರಿ ಭೂಮಿ ಇದು, ಬ್ಲ್ಯಾಕ್ ಸಾಯಿಲ್ ನಮ್ದು. ಯೂಶುವಲಿ ನಿಮ್ದು ಮಸಾರಿ ಅಥವಾ ಕೆಂಪು ಮಣ್ಣಿಗೆ ಈ ಕ್ರಾಪ್ಸ್ ಆಗಲಿ ಪೆರ್ನಿಯಲ್ ಟ್ರೀಸ್ ಒಳ್ಳೆ ಬರುತ್ತೆ ಅಂತ ಕೇಳಿದ್ದೆ. ಬಟ್ ನಮ್ಮ ಬ್ಲ್ಯಾಕ್ ಸಾಯಿಲ್ಗೆ ಯಾವ ತರ ಮರಗಳನ್ನ ಹಚ್ಚಿದ್ರೆ ಒಳ್ಳೇದು ಸರ್? ಆಲ್ರೆಡಿ ನಮ್ಮ ಹೊಲದಲ್ಲಿ ಆಲ್ರೆಡಿ ಬದು ಇದಾವೆ. ಈಗ ನಾವ್ ಹೇಳ್ದಂಗೆ 15 ಫೀಟಿಂದ ಬದುವನ್ನ ಮಾಡಿಸಿದ್ವಿ. ಟೋಟಲ್ 40 acres ಲ್ಯಾಂಡ್ ಅದು. ಸೊ ಮಧ್ಯೆ ಮಾಡಿಸಿದ್ವಿ ಸರ್. ಬಟ್ ನಾವು ಯಾವ ತರದ ಗಿಡ ಹಾಕಿದ್ರೆ ಒಳ್ಳೇದು ಸರ್? ನಾಯ್ಕರ್ ಸರ್, ನನಗೆ ನಿಮ್ಮ ಉತ್ತರ ಕರ್ನಾಟಕದ ಅನುಭವ ಇಲ್ಲ, ನಾನು ಜಾಸ್ತಿ ಓಡಾಡಿಲ್ಲ ವೈಯಕ್ತಿಕವಾಗಿ. ಬಟ್ ಆದ್ರೆ ನೀವು ನಿಮ್ಮ ಈಗ ನೀರಾವರಿ ಆಶ್ರಯ ಇರೋಂತ ಪ್ರದೇಶಗಳಾದ್ರೆ ನೀವು ಅಲ್ಲಿ ಶಾಶ್ವತವಾಗಿ ಬೆಳೀತಕ್ಕಂಥ ಗಿಡ ಮರಗಳನ್ನು ಹಾಕೋಬಹುದು ಬದುವಿನಲ್ಲಿ. ಅದಕ್ಕೆ ನೀವು ಮೊದಲ 1-2 ವರ್ಷ ನೀರಿನ ವ್ಯವಸ್ಥೆ ಕೊಡಬೇಕಾಗ್ಬಹುದು ಅವು ನಿಲ್ಲೋ ತನಕ. ಆದ್ರೆ ಜಾಸ್ತಿ ನಾವು ಕೇಳೋದು ಒಣಭೂಮಿ ತೋಟಗಾರಿಕೆ ಅಂತೀವಲ್ಲ, ಡ್ರೈ ಲ್ಯಾಂಡ್ ಹಾರ್ಟಿಕಲ್ಚರ್. ಒಣಭೂಮಿ ತೋಟಗಾರಿಕೆಯಲ್ಲಿ ಕೆಲವು ವಿಶೇಷವಾದಂತಹ ಗಿಡ ಮರಗಳನ್ನ, ಹಣ್ಣಿನ ಗಿಡಗಳನ್ನ ಅವ್ರು ಸೂಚಿಸ್ತಾರೆ. ನೀವು ಆ ಒಣಭೂಮಿ ತೋಟಗಾರಿಕೆಗೆ ಸಂಬಂಧಪಟ್ಟಂತ ಗಿಡ ಮರಗಳನ್ನ ನೀವು ಅಗಲವಾದ ಬದುವಿನಲ್ಲಿ ಜೋಡಿಸ್ಕೊತಾ ಬರಬಹುದು. ಆಮೇಲೆ ಮುಖ್ಯವಾಗಿ ಸ್ಥಳೀಯವಾಗಿ ಬೆಳೀತಕ್ಕಂಥ ನೇಟಿವ್ ಸ್ಪೀಶೀಸ್ ಅಂತೀವಲ್ಲ ಸರ್, ನಿಮ್ಮ ಊರಲ್ಲಿ ಸ್ಥಳೀಯವಾಗಿ ಬೆಳೀತಕ್ಕಂಥ ಗಿಡಗಳನ್ನ ಹಾಕ್ತಾ ಬನ್ನಿ. ಎಲ್ಲವನ್ನೂ ಪ್ರಯತ್ನ ಮಾಡಿ. ಯಾವ್ದು ನಿಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೋ ಅದು ನೆಲೆ ನಿಲ್ಲುತ್ತೆ. ಯಾವ್ದು ಹೊಂದ್ಕೊಳ್ಳಕ್ ಸಾಧ್ಯ ಇಲ್ವೋ ಅದನ್ನ ನೀವು ಬೇರೆ ಜಾತಿಯಿಂದ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಪ್ರಯತ್ನ ಮಾಡಿ, ನಿಮ್ಮ ಅನುಭವ ನಮ್ಗೆ ಹೇಳಿ. Thank you. Naikar sir's question is that in the North Karnataka we have wider bunds already, but what is the plant species we should grow to create this biodiversity on the wider bunds? Obviously, I don't have personal experience in managing such large farms in the North Karnataka region, but what I understand that we can grow some native species which grows in that area, and we can also select some of the plant species or trees from dryland horticulture farming practices. There are some reference books available about dryland horticulture farming and some plant species recommended for dryland horticulture farming. So we can choose those species. Yes, obviously it's the trial and error method. Mr. Naikar has to try some of the plants and some of the species of plants. If they succeed, fine. Otherwise, we have to look at alternatives. Sir, one more question from my side. I am Dr. Venugopal here, sir. Yes, sir, please. What is the height of the bund, normal bund? What is the height? I answered the Dinesh Kumarji on that. Sir, we don't have to create a heighter bund because these bunds are not meant for, rainwater harvesting or whatever, they control the water flow. So these bunds are mainly meant for, creating the biodiversity as a patch in the crop growing area. Okay. Instead of having X acres of only crop growing area, we will introduce these bands of biodiversities. So on that area only, we will go to demark some X feet into Y feet length, width and length. Fantastic. Only thing is we don't till there, we don't frequently till there, or we don't try to grow short-term crops there. Okay. We just create biodiversity plants there. And sir, trenches depth and normal bund height, what could be? Now trenches is different, sir. This is just biodiversity bunds. This can be of any height. When it comes to trenches, that is for your against the slope. Depends on your slope. You have to decide the trench width and depth. My convenience based on the situation. Exactly, sir. Your topography of your land. And the normal bund height also, not wider bunds. Normal bund height also. Whatever soil I take it from the trench, I put it as a bund. Yeah, that is adjacent to the trench. But here, this is the specified bunds in the cropping area. This is band. So don't confuse with the bunds which are created because of creation of trenches. Yes, sir. They are there. They will be there. There also they grow some taproot plants to do the subsoil water recharging. But these are all biodiversity bunds. Bunds, as you have expressed, that bands also is a very good word. Maybe bands. Okay, I can call them bands rather than bunds. Bunds means you get a visualization of elevation. Correct. Bands. Fine. Yeah, we will going to create a bands of biodiversity. That's very nice. Very nice. Yeah. Thank you for helping me in finding this word. No. Yeah. ಮುಂದಿನ ಪ್ರಶ್ನೆ. ನಮಸ್ಕಾರ.
ನಮಸ್ಕಾರ ಸರ್. Yeah, Namaskar. This is Raghu from Luxembourg, and we have also land in North Carolina. So my question was to create these bonds, the wider bonds, you talk, should we use the bag maker or we should create trench and put the soil up? No, I think this been So this- answered now. Yeah, this been answered. We don't have to bring any soil externally to create these bunds. These are all patches, and these are all non-tilling area. On the tilling area, we reserve some area for non-tilling. So they don't have to be extra height. It will be of the same height of what our crop zone is, cropping area is. Only thing is, we don't do any tilling, we don't grow any short-term crops. We leave it for biodiversity, plants and trees. Yes. This has been Yeah, answered, so- sir. This has been answered. Yeah, so my question was that can we use this bag maker behind the tractor, or we should not use tractor at all? No, while making these bunds, you can use your tractor-based equipment just to make creation of these bunds, wider Okay, bunds. okay. After that, we don't need to use any tilling. At least this Okay, area thank you. should be untilled because where the diversity is being grown. Yes, I understood. Yeah. Thank you. Sir, one more question. ಟ್ರಾನ್ಸ್ಲೇಷನ್ ಬೇಕಾ? ಟ್ರಾನ್ಸ್ಲೇಷನ್ ಬೇಕಾ ಸರ್? ರಾಜೇಶ್ ಅವ್ರ ಪ್ರಶ್ನೆ ಅದೇ ಇತ್ತು, ಮತ್ತೆ ಅದನ್ನ ರಿಪೀಟ್ ಮಾಡಿದ್ದಾರೆ. ಹಾ, ಹೇಳಿ. Sir, can I ask one question, sir? ಎಸ್ ಸರ್, ಪ್ಲೀಸ್ ಪ್ಲೀಸ್. Sir, now you have said create the bunds against the slope. Fair enough. But if you are creating against the slope, won't they inundate and pooling won't occur, sir? No, sir, there is a confusion. Today's topic is not the bunds against the slope. That is over on the first episode, first webinar. And, yes, sir. I agree with Yeah. you. So when you create today's discussion is wider bunds for biodiversity. Yes, yes. Now, if your question is on my episode 1, Yes, sir. when you create bund and if the bund height is not sufficient enough, so will that withstand the water pressure? And pooling may not take place. If it withstands, pooling will take place, sir. Exactly. So obviously, sir, so that's where when you decide the bunds against the slope, you have to cut that angle. So if the angle is so deep, you have to introduce frequent bunds. Okay. Okay, sir. Yeah. ಓ ಪ್ರಶ್ನೆ ಇದ್ರೆ ಕೇಳಿ ದಯವಿಟ್ಟು. 9:42. ಒಂದು ಅನೌನ್ಸ್ಮೆಂಟ್ ಮಿತ್ರರೇ, ಈ ಶನಿವಾರ ಭಾನುವಾರ ಅಂದ್ರೆ 18, 28, 29 ಜುಲೈ ಜೂನ್ ನಾನು ನಮ್ಮ MS ಫಾರ್ಮ್ ಬನವತಿ, ಸಾಸಲು ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು ಈ ತೋಟದಲ್ಲಿ ಇರ್ತೀನಿ. ಈ 2 ದಿನದಲ್ಲಿ ಯಾವ್ದಾದ್ರು 2 ದಿನವನ್ನು ನಾವಲ್ಲಿ ಇರ್ತೀವಿ ಮತ್ತು ನೀವುಗಳು ಆ 2 ದಿನದಲ್ಲಿ ಯಾವತ್ತಾರು ಒಂದು ದಿನ ಬರ್ಬೋದು. ಇದನ್ನು ಒಂದು ಸಣ್ಣ ಒಂದು ತೋಟದ ಭೇಟಿ ಕಾರ್ಯಕ್ರಮ ಅಂತ ಅನ್ಕೊಳ್ಳಿ. ಸೊ ಈ ಸುಮಾರು ಕಾನ್ಸೆಪ್ಟ್ಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ವೆಬಿನಾರ್ ಅಲ್ಲಿ, ನನ್ನ ಯೂಟ್ಯೂಬ್ ವಿಡಿಯೋನಲ್ಲೂ ಬಂದಿದೆ ಮತ್ತು ಇನ್ನೂ ಸಾಕಷ್ಟು ವಿಷಯಗಳನ್ನು ನಾನು ನಿಮ್ಗೆ ಗಮನಕ್ಕೆ ತರೋದಿದೆ. ಮತ್ತು ನೀವು ನೇರವಾಗಿ ಸಹ ನೋಡ್ಬೋದು, ಕಳೆದ 3 ವರ್ಷಗಳಲ್ಲಿ ನಾನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ತೋಟದಲ್ಲಿ ಏನ್ ಮಾಡಿದ್ದೀನಿ ಅದೀಗ 3 ವರ್ಷ ತುಂಬಿದೆ. ಈಗ ಅದು ಯಾವ ರೀತಿ ನಿಂತಿದೆ, ಅದು ಮುಂದೆ ಯಾವ ರೀತಿ ಆಗ್ಬೋದು, ಇದನ್ನೆಲ್ಲವನ್ನು ನಾವು ಗಮನಿಸ್ತಾ ಬರ್ಬೋದು. ನನ್ನ ಮಿತ್ರರಲ್ಲಿ ನಿಮ್ಮಲ್ಲಿ ನನ್ನ ಕೋರಿಕೆ ಏನಂದ್ರೆ, ನೀವು ಒಬ್ಬೊಬ್ಬರಾಗಿ ಭೇಟಿ ಮಾಡಿದಾಗ ನನ್ಗೂ ಅಲ್ಲಿ ಸಮಯ ಕೊಡ್ಲಿಕ್ಕೆ ತೊಂದರೆ ಆಗತ್ತೆ. ಹಾಗಾಗಿ ನಾವೊಂದು ನಿರ್ದಿಷ್ಟ ದಿನಾಂಕದಲ್ಲಿ ಎಲ್ಲ ಸೇರೋಣ ಅಂತ ಒಂದು ಯೋಚನೆಯಲ್ಲಿದ್ದೀವಿ. ಈ ಬರುವ ಶನಿವಾರ ಭಾನುವಾರ 28 ಮತ್ತು 29 ಜೂನ್ ಆ 2 ದಿನಗಳಲ್ಲಿ ನೀವು ಒಂದು ದಿನ ಆಯ್ಕೆ ಮಾಡ್ಕೊಳ್ಳಿ. ನನಗೆ ಅಥವಾ ನಮ್ಮ ಇದಕ್ಕೆ ನಂಬರ್ಗಳಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ತಿಳಿಸಿ ಯಾವತ್ತು ಬರ್ತೀರಾ ಅಂತ. ಸೊ ಈ 2 ದಿನದಲ್ಲಿ ನಾನು 2 ದಿನದಲ್ಲಿ ಇರ್ತೀನಿ. ಬೆಳಗ್ಗೆ 10 ಇಂದ 10:30 ನಾವು ತೋಟದ ಭೇಟಿಗೆ ಹೋಗೋಣ. ನಮ್ಮ ತೋಟದ ಒಂದು ಫಾರ್ಮ್ ಟೂರ್ ಅಂತ ಹೇಳ್ತೀವಿ. ತೋಟದ ಪ್ರಯಾಣ ಪ್ರಾರಂಭಿಸೋಣ ಬೆಳಗ್ಗೆ 10:30. ಮಧ್ಯಾಹ್ನ 2 ಗಂಟೆ ತನಕ ನಾವು ತೋಟದಲ್ಲೇ ಓಡಾಡ್ಕೊಂಡಿರೋಣ, ಎಲ್ಲಾ ವಿಷಯಗಳನ್ನು ಮನನ ಮಾಡ್ತಾ ಬರೋಣ. ಆಮೇಲೆ ಒಂದು ಲಘು ಉಪಹಾರ ಮಾಡಿಕೊಂಡು ಅಲ್ಲೇ ಒಂದು ಮರದ ಕೆಳಗಡೆ ಅಥವಾ ನಮ್ಮ ತೋಟದ ಮನೆ ಪೋರ್ಟಿಕೋದಲ್ಲಿ ಕೂತ್ಕೊಂಡು ಇದೇ ರೀತಿ ವಿವರವಾದ ಒಂದು ಪ್ರಶ್ನೋತ್ತರವನ್ನ ಮಾಡ್ಕೊಂತ ಬರೋಣ. ಸಂಜೆ 4 ಗಂಟೆ ಒಳಗಡೆ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಮನೆಗೆ ನಾವು ಬರ್ಬೋದು. ಈ ಒಂದು ಬೆಳಗ್ಗೆ 10:30 4 ಗಂಟೆ, 10ರಿಂದ 4 ಅಂತ ಅನ್ಕೊಳ್ರಿ. ಸೊ ನಾನು ನಿಮ್ಗೆ MS ಫಾರ್ಮ್ದು ಲೊಕೇಶನ್ ಎಲ್ಲ ಕಳಿಸ್ಕೊಡ್ತೀನಿ. ಯಾರಿಗೆ ಆಸಕ್ತಿ ಇದೆ ಆ 2 ದಿನದಲ್ಲಿ ಯಾವ್ದಾದ್ರು ಒಂದಿನ ಬರ್ಲಿಕ್ಕೆ ದಯವಿಟ್ಟು ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನನ್ನ ಜೊತೆ ಟಚ್ ಇಟ್ಕೊಂಡಿರಿ. ಸೊ ಆ 2 ದಿನಗಳಲ್ಲಿ ಒಂದು ದಿನ ಸಂಪೂರ್ಣವಾಗಿ ನಾವು ನಮ್ಮ ತೋಟದ ಪ್ರಯಾಣ ಮಾಡೋಣ. ಸಾಕಷ್ಟು ವಿಷಯಗಳು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳಕ್ಕಾಗದೇ ಇರೋದು ಮತ್ತು ಈ ವೆಬಿನಾರ್ ನಲ್ಲಿ ನಾನು ಹೇಳಕ್ ಪ್ರಯತ್ನ ಪಡ್ತಿರೋದ್ರ ಜೊತೆಗೂ ಸಹ ಇನ್ನೂ ಸಾಕಷ್ಟು ಬದಲಾವಣೆಗಳು ನಮ್ಮ ತೋಟದಲ್ಲಿ ಆಗಿದೆ. ಅದನ್ನ ನೀವು ಪ್ರತ್ಯಕ್ಷವಾಗಿ ನೋಡಬಹುದು. ಹಾಗಾಗಿ ಇದೊಂದು ಅವಕಾಶ.
ಎಷ್ಟೋ ಸಲ ನನಗೆ ಮೆಸೇಜ್ ಮಾಡ್ತೀರಾ ಸರ್ ಬರ್ಬೋದು ದೊಡ್ಡಬಳ್ಳಾಪುರಕ್ಕೆ ಅಂತ, ಬಟ್ ನನಗೆ 2 ತೋಟಗಳು ಇರೋದ್ರಿಂದ ತುಂಬಾ ಒತ್ತಡದಲ್ಲಿ ಇರ್ತೀನಿ ಕೆಲವು ಸಲ. ನೋಡಿ 15 ದಿವಸದಿಂದ ನಾನು ಇವಾಗ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ನಮ್ಮನೆ ತೋಟದಲ್ಲೇ ಇದ್ದೀನಿ. ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಬರ್ತಿದ್ದೀನಿ. ಸೊ ಶನಿವಾರ ಭಾನುವಾರ MS ಫಾರ್ಮ್ ಬನವತಿ ಸಾಸನ ಹೋಬಳಿ ಇಲ್ಲಿ ಇರ್ತೀನಿ. ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಬೆಳಗ್ಗೆ 10 ರಿಂದ 4 ಈ ಸಮಯದಲ್ಲಿ ನಾವು ಜೊತೆಲೇ ಇರೋಣ ಅಂತ ಕೇಳ್ಕೊಳ್ತೀನಿ. ಡಿಯರ್ ಫ್ರೆಂಡ್ಸ್, ಇನ್ ಆರ್ಡರ್ ಟು take this understanding further, we have our MS farm in Banavati, Sasala Hobali, Dodballapura Taluk, Bangalore Rural District. Our farm gates are open for you on this Saturday and Sunday, that is 28th and 29th June. You are requested to please let me know in advance and try to be available there. As a small group, we will take the farm tour. The activity starts at 10:30 a.m. and till 2 o'clock we will be in the farm, understanding, discussing all those things. And then we have a small lunch. Then after lunch, we'll have a small discussion, Q&A session, sharing our experiences. You can also share your experience of natural farming along with us. At 4 o'clock, we can wind up. So 10 a.m. to 4 p.m. is the farm tour with a open discussion in small groups. So you are requested to let me know in advance so that we can send you the details, and we can also plan a small lunch for all of us. And formal communication also follow. It will be uploaded in Vivara Info YouTube channel, and it will also be shared into our WhatsApp group. Yeah, now we can continue with the question if any. It's 9:45. Or you can tell me your feedback also, where I am going and what subject you wish to discuss. ಮಿತ್ರರೇ, ನಾವು 3 ವಾರಗಳನ್ನು ಮುಗಿಸಿದ್ದೀವಿ. ಮುಂದಿನ ಬುಧವಾರ 4ನೇ ಬುಧವಾರಕ್ಕೆ ಮತ್ತೆ ನಾವು ರೆಡಿ ಆಗಬೇಕಾಗತ್ತೆ. ಸೊ ಯಾವ ವಿಷಯಗಳನ್ನ ನೈಸರ್ಗಿಕ ಕೃಷಿ ಸಂಬಂಧಪಟ್ಟಂಗೆ ಯಾವ ವಿಷಯಗಳನ್ನ ನಾವು ಅಳವಡಿಸ್ಕೋಬೇಕು ಅಂತ ದಯವಿಟ್ಟು ನನಗೆ ತಿಳಿಸಿದ್ರೆ ನಾನು ಆ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗಳ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅನುಕೂಲ ಆಗುತ್ತೆ ಸಹ. ದಯವಿಟ್ಟು ಯಾವ ಸಬ್ಜೆಕ್ಟ್ ನಾನು ಮಾತಾಡಬೇಕು ನೈಸರ್ಗಿಕ ಕೃಷಿನಲ್ಲಿ ಅನ್ನೋದನ್ನ ನೀವು ಖಂಡಿತ ಇವಾಗಲೂ ಹೇಳ್ಬೋದು, ನಂತರ ನನ್ನ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕಳಿಸ್ಕೊಡ್ಬೋದು. ಮತ್ತು ಈ 3 ವಾರಗಳ ಅಟೆಂಡ್ ಮಾಡಿದಂಥ ನಮ್ಮ ಕೃಷಿಕ ಮಿತ್ರರು ನಿಮ್ಮ ಒಂದು ಸಲಹೆ ಮತ್ತು ವಾಟ್ ನೆಕ್ಸ್ಟ್ ಅನ್ನೋದನ್ನು ತಿಳಿಸ್ಬೋದು. ಪ್ಲೀಸ್ ಶೇರ್ ಯುವರ್ ಫೀಡ್ಬ್ಯಾಕ್ ಅಂಡ್ ವಾಟ್ ಯು ಎಕ್ಸ್ಪೆಕ್ಟ್ ಇನ್ ದ ಫೋರ್ತ್ ಕಮಿಂಗ್ ವೆಬಿನಾರ್ಸ್. Sir, I am expecting drip irrigation and sprinkler system, sir. Yes, sir. Okay. It will come, sir. It will come. Sorry. Thanks. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಸದಾಶಿವ್ ಶಿವಮೊಗ್ಗದಿಂದ. ಸರ್ ಅದೇ ಈಗ ನೀವು ಮಾಡ್ತಾ ಇರೋದು ತುಂಬಾನೇ ಒಳ್ಳೆ ಕೆಲಸ. ಯಾಕೆಂತಂದ್ರೆ ಇವತ್ತು ಕೃಷಿ ಬಗ್ಗೆ ಮಾತಾಡೋರೇ ಕಡಿಮೆ ಆಗಿರುವಂತ ಸಂದರ್ಭಗಳಲ್ಲಿ ಸಹಜ ಕೃಷಿ ಬಗ್ಗೆ ಇಷ್ಟೊತ್ತು ನಿರರ್ಗಳವಾಗಿ ತಿಳಿಸ್ಕೊಟ್ಟಿದ್ದೀರಿ. ಇದ್ರ ಜೊತೆಗೆ ನಾವು ಈಗ ಆರಂಭಿಕ ಕೃಷಿಕರು ಏನ್ ನಿರೀಕ್ಷೆ ಮಾಡ್ತೀವಿ ಅಂದ್ರೆ, ನಮ್ಗೆ ಸಹಜ ಕೃಷಿಯಲ್ಲಿ ಬೆಳಿಬೇಕಾಗಿರುವಂತ ಬೀಜಗಳು, ಸಸ್ಯಗಳು, ಅವುಗಳನ್ನು ಎಲ್ಲಿ ಹೋದ್ರು ನರ್ಸರಿ ಅನ್ನೋದೊಂದು ಮಾಫಿ ಆಗ್ಬಿಟ್ಟಿದೆ. ನಾವು ಸಹಜ ಕೃಷಿ, ನೈಸರ್ಗಿಕ ಕೃಷಿಗೆ ಹೋಗ್ಬೇಕಾಗಿರೋದ್ರಿಂದ ಈ ಹೈಬ್ರಿಡ್ ಸಸ್ಯಗಳು ನರ್ಸರಿಗಳಿಂದ ಕೊಂಡ್ತಂದು ಹಾಕೋದು ಒಂದೇ ಪರಿಹಾರನ ಅಥವಾ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅನ್ನೋದನ್ನ ತಿಳಿಸ್ಕೊಡಿ. ಖಂಡಿತ. ಓಕೆ ಸದಾಶಿವ್ ಅವರೇ, ನನ್ನ ಸೀಮಿತ ಅನುಭವದಲ್ಲಿ 2 ತೋಟದಲ್ಲಿ ನಾನು ಏನ್ ಬೆಳೆ ಮಾಡಿದ್ದೀನಿ, ಅಲ್ಲಿ ಎಲ್ಲಿಂದ ನಾನು ತಂದು ಹಾಕಿದ್ದೀನಿ, ಅದನ್ನ ನಾನು ಮುಂದಿನ ಯಾವ್ದಾದ್ರು ಒಂದು ವೆಬಿನಾರ್ನಲ್ಲಿ ಹೇಳ್ತಾ ಬರ್ತೀನಿ. ಬಟ್ ಇದು ಬಹಳ ವಿಶಾಲವಾದ ವಿಷಯ. ಹಾಗಾಗಿ ಈ ರೀತಿ ಒಂದು ಬೀಜಗಳ ಮತ್ತು ಸಸಿಗಳ ಆಯ್ಕೆ ಬಗ್ಗೆ ನಿಮ್ಮಲ್ಲೂ ಸಾಕಷ್ಟು ಜನಕ್ಕೆ ಸಾಕಷ್ಟು ಅನುಭವಗಳಾಗಿದೆ ಅಂತ ಅನ್ಕೋತೀನಿ. ಸೊ ನೀವುಗಳು ಅನುಭವನ ಹಂಚ್ಕೊಳ್ಳೋಣ, ಅಥವಾ ನನಗೆ ನೀವು ಮುಂಚೆನೆ ಹೇಳಿದ್ರೆ ಆ ವಿಷಯಗಳನ್ನು ನನ್ನ ಮುಂದಿನ ವೆಬಿನಾರ್ಗೆ ಅದನ್ನ ಜೋಡಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನನ್ನ 2 ತೋಟದಲ್ಲಿ ನಿರ್ದಿಷ್ಟವಾದ ಬೆಳೆಗಳನ್ನು ನಾನೇನು ಜೋಡಿಸಿದ್ದೀನಿ. ಬೆಳೆ ಅಂದ್ರೆ ಬರೀ ಕಮರ್ಷಿಯಲ್ ಕ್ರಾಪ್ ಅಲ್ಲ, ನಾನು ಬಯೋಡೈವರ್ಸಿಟಿ ಬಗ್ಗೆ ತುಂಬಾ ಗಮನ ಕೊಡ್ತೀನಿ. ನನ್ನ ಸಸ್ಯ ವೈವಿಧ್ಯತೆಗೆ ಜೋಡಿಸಿರ್ತಕ್ಕಂಥ ಗಿಡಗಳು, ಆ ಬೀಜಗಳನ್ನ ಎಲ್ಲಿಂದ ತಂದು ಹಾಕಿದ್ದೀನಿ, ಮತ್ತು ವಾಣಿಜ್ಯ ಬೆಳೆಗಳನ್ನು ಯಾವ ರೀತಿ ತಂದು ಹಾಕಿದ್ದೀನಿ, ನನ್ನ ಅನುಭವವನ್ನು ಖಂಡಿತ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನಿಮ್ಮ ಅನುಭವವನ್ನು ದಯವಿಟ್ಟು ಹೇಳಿ, ಎಲ್ಲರೂ ಇದನ್ನ ಕಲಿತಾ ಹೋಗೋಣ. ಮುಖ್ಯವಾದ ವಿಷಯ. ಹೇಳಿ ಸರ್, ಕೇಳಿ, ಯಾರು ಕೇಳ್ತಾ ಇದ್ರಿ ಪ್ರಶ್ನೆ? Question from Sadashiva of Shivamogga is that in natural farming, the seeds and the plants what we select and grow is very important. So we end up taking the advice from the private nurseries around us. Obviously the nursery people, they have their own marketing strategy. They will not look at the long term benefits and challenges in our farm. So as a experiential natural farmer, so what we should do, what type of seeds we should grow, we should source from,
what should our plants we should source from, where we source from, and how do we manage both our diversity plants and the commercial crops. That was Sadashiva Shumaga's question. So my answer to Sadashiva sir is that I have limited experience in selecting seeds and seedlings or nursery plants. So last 3 years I have planted many plants in both my farms. Maybe I will consolidate the list and possible sources from where I have brought and that experience, how those plants are performed. Maybe in the coming episodes, I will going to share that information as well. And whoever visits our farm on this 28, 29, so maybe I can explain you the sourcing of those plants and how they are performing, or if they have failed and how they have failed. All the things we can explain, we can discuss in the farm visit as well as in our future episodes. ಕೇಳಿ, ಪ್ರಶ್ನೆಗಳಿದ್ರೆ ಕೇಳಿ. ಓಕೆ, ಸೊ ಮೋಸ್ಟ್ಲಿ ಸಾಕಷ್ಟು ವಿಷಯಗಳು ಇವತ್ತು ನಾವು ಮಂಡಿಸಿದ್ದೀವಿ. ಇದನ್ನ ಅರ್ಥ ಮಾಡಿಕೊಂಡು ನಾವು ಮುಂದುವರಿಲಿಕ್ಕೆ ಇನ್ನೊಂದು ಅವಕಾಶಗಳು ಸಿಗುತ್ತೆ ಅಂತ ಅನ್ಕೊಂತೀನಿ. ಈ ಒಂದು ಈ ವೆಬಿನಾರ್ನ 3ನೇ ಸರಣಿ, 3ನೇ ಕಂತು ಇವತ್ತು ಈ ಸರಣಿನಲ್ಲಿ ಇವತ್ತು ಮುಕ್ತಾಯಗೊಳಿಸೋಣ. ನಾನು ಈ ವಿಷಯಗಳನ್ನ ಈ ರೀತಿ ರ್ಯಾಂಡಮ್ ಆಗಿ ತಗೊಂಡ್ಬರ್ತೀನಿ. ಇನ್ನು ಸಾಕಷ್ಟು ವಿಷಯಗಳು ನಿಮ್ಗಳ ಜೊತೆ ಹಂಚ್ಕೊಳ್ಳೋದಿದೆ. ಈ ಬುಧವಾರಗಳನ್ನು ಯೂಸ್ ಮಾಡೋಣ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ನನಗೆ ಸಜೆಸ್ಟ್ ಮಾಡಿ ಯಾವ ವಿಷಯಗಳ ಬಗ್ಗೆ ನಾವು ಇದನ್ನ ಹಂಚ್ತಾ ಹೋಗೋಣ ಅಂತ. ಈ ನಮ್ಮ ಈ ರೀತಿ ಇಂಟ್ರಾಕ್ಷನ್ಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಡಿಯರ್ ಫ್ರೆಂಡ್ಸ್, this is the 3rd episode in the series of what's in natural farming. So I continue to share my learning, my experience, my readings along with you people. So it's a great opportunity and pleasure for me to get connected with all of you on every Wednesday at 8:30 p.m. So I thank you personally for your valuable time in connecting with me and sharing your questions. We continue to interact like this. Let us look forward for one more such episode next Wednesday, same time. So see you then. ಗುರುಗಳೇ ಒಂದೇ ಒಂದು ಇದು ಹೇಳಿ. ಈಗ ನಾವು ಈ ವೆಬಿನಾರ್ 1, 2 and 3 ಏನು ನೀವು ಮಾಡಿದ್ದೀರಲ್ಲ, ಇದೊಂದು ನಾವು ಎಲ್ಲಿ ನೋಡ್ಬೋದು, ಯಾವ ಲಿಂಕ್ ಕಳಿಸ್ಕೊಡಕ್ಕಾಗ್ಬೋದಾ? ಸರ್, ವೆಬಿನಾರ್ 1 ವಾಯ್ಸ್ ರೆಕಾರ್ಡ್ ಆಯ್ತು, ಬಟ್ ಸ್ಲೈಡ್ಸ್ ಮೂವ್ ಆಗಿದ್ರೆ ನಾವು ಕಲಿತಾ ಇದೀವಿ ಸರ್. ನನಗೆ ಇದೆಲ್ಲ ಹೊಸ ಅನುಭವ. ವೆಬಿನಾರ್ 1 ನಾನು ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ಸರ್. ಅದ್ರಲ್ಲಿ ನಿಮ್ಮ ಆಡಿಯೋ ಪೂರ್ತಿ ಕೇಳುತ್ತೆ, ಬಟ್ ಸ್ಲೈಡ್ಸ್ ಗಳು ಮೂವ್ ಆಗ್ತಾ ಇರ್ಲಿಲ್ಲ. ಅದು ನಾನು ಬೇರೆ ಸ್ಕ್ರೀನ್ ಅಲ್ಲಿ ಮಾಡ್ಬಿಡ್ತಿದ್ದೆ. ನನಗೂ ಅನುಭವ ಇರ್ಲಿಲ್ಲ. ವೆಬಿನಾರ್ 2 ಅದು ಆಡಿಯೋದೇ ರೆಕಾರ್ಡ್ ಆಗ್ಲಿಲ್ಲ. ಮೋಸ್ಟ್ಲಿ ಇವತ್ತಿನ ಇದರಲ್ಲಿ ನಾನು ಮೊನ್ನೆ ಸ್ವಲ್ಪ ರಿಹರ್ಸಲ್ ಮಾಡ್ಕೊಂಡಿದೀವಿ. ಸೊ ಇವತ್ತಿಂದು ಪೂರ್ತಿ ರೆಕಾರ್ಡ್ ಆಗಿದೆ. ಸ್ಲೈಡ್ಸ್ ಮತ್ತೆ ಸ್ಪೀಕರ್ ನೋಟ್ಸ್ ಅದೇ ಮಾತಾಡಿ 2 ರೆಕಾರ್ಡ್ ಆಗಿದೆ. ವೆಬಿನಾರ್ 1 ಯೂಟ್ಯೂಬ್ ಅಲ್ಲಿ ಇದೆ ಸರ್. ನಾನು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಲಿಂಕ್ ನೋಡಿದ್ದೀನಿ. ವೆಬಿನಾರ್ 2 ಲಾಸ್ಟ್ ವೀಕ್ ಮಾಡಕ್ಕಾಗಿಲ್ಲ. ಇವತ್ತಿನಂತೂ ಖಂಡಿತ ಲೈವ್ ಆಗುತ್ತೆ ಅಂತ ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಂತ ಅನ್ಕೊಂತಿದ್ದೀನಿ. ಕಳ್ಸ್ಕೊಡ್ತೀನಿ ಖಂಡಿತ. ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಬರುತ್ತೆ. ಧನ್ಯವಾದಗಳು ದಿನೇಶ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೇಣುಗೋಪಾಲ್ ಸರ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ಒಳ್ಳೆಯದು.